ಎಲ್ಲರೂ ನಮಸ್ಕಾರ. SSCGD ಕಾನ್ಸ್ಟೇಬಲ್ನ ಮ್ಯಾಥ್ಸ್ ಕ್ಲಾಸಸ್ ಇವತ್ತು 3ನೇ ಕ್ಲಾಸು. ನಾವು 2ನೇ ಕ್ಲಾಸ್ ಅಪ್ಲೋಡ್ ಮಾಡಿದ್ವಿ ಮತ್ತು ಮೊನ್ನೆ 1ನೇ ಕ್ಲಾಸ್ ಆಗಿದೆ. ಈಗ 2 ಕ್ಲಾಸ್ ಆಗಿದೆ. ಸೊ 1ನೇ ಕ್ಲಾಸಲ್ಲಿ ನಾವು ಬೇಸಿಕ್ಸ್ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ನಿನ್ನೆ ಏನದು ಸಕ್ಸೆಸಿವ್ ಇನ್ಕ್ರೀಸ್ ಸಕ್ಸೆಸಿವ್ ಡಿಕ್ರೀಸ್ ಬಗ್ಗೆ. ಇವತ್ತು ಪಾಪ್ಯುಲೇಷನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬಗ್ಗೆ ಮಾಡೋಣ. SSCGDಯಲ್ಲಿ ಪಾಪ್ಯುಲೇಷನ್ ಮೇಲೆ ಲಾಸ್ಟ್ ಇಯರೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು 2022ರಲ್ಲಿ ಮತ್ತು 2021ರಲ್ಲಿನೂ ಕೇಳಿದರು. ಸೊ ಪಾಪ್ಯುಲೇಷನ್ ಇನ್ಕ್ರೀಸು ಡಿಕ್ರೀಸು SSCಯಲ್ಲಿ ಯಾವುದೇ ಎಕ್ಸಾಮಲ್ಲಿ SSC CHSL MPS ಎಲ್ಲ ಎಕ್ಸಾಮಲ್ಲಿ ಪಾಪ್ಯುಲೇಷನ್ ಮೇಲೆ ಪರ್ಸೆಂಟೇಜ್ ಚಾಪ್ಟ್ರಲ್ಲಿ ಪಾಪ್ಯುಲೇಷನ್ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಪಾಪ್ಯುಲೇಷನಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ, ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಅಲ್ಲಿ ಕ್ಲಾಸಸ್ನ ಮಾಹಿತಿ ಮತ್ತು ರೀಸ್ನಿಂಗ್ ಕ್ಲಾಸ್ ನೆಕ್ಸ್ಟ್ ಯಾವುದಿದೆ ಮತ್ತು ಯಾವ ಟೈಮ್ಗೆ ಕ್ಲಾಸಸ್ ಇರ್ತವೆ ಅನ್ನೋದನ್ನ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ಕೊಡ್ತೀವಿ. ಮತ್ತು ಪ್ರಾಕ್ಟೀಸ್ ಶೀಟ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಒಂದು ಚಾಪ್ಟರ್ ಮುಗಿದ ತಕ್ಷಣ ಆ ಚಾಪ್ಟರ್ದು ಪ್ರಾಕ್ಟೀಸ್ ಶೀಟ್ಸ್ ಕೊಡ್ತೀವಿ. ಸೊ ಈ ಚಾಪ್ಟರ್ ಮುಗಿಯೋ ತನಕ ವೇಟ್ ಮಾಡಿ, ಮುಗಿದ ತಕ್ಷಣ ನಾನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನಂತಂದರೆ, ಯಾರೆಲ್ಲ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಕೇಳ್ತಾ ಇದ್ದೀರಾ, ಸೊ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆನೂ ನಾನು ಅಪ್ಡೇಟ್ ಮಾಡ್ತೀನಿ. ಇಂಗ್ಲೀಷಲ್ಲಿ ವೊಕ್ಯಾಬ್ಯುಲರಿನೇ ಜಾಸ್ತಿ ಇರೋದು. ಸೊ ವೊಕ್ಯಾಬ್ಯುಲರಿ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ. ಸೊ ಒಂದು ಸಲ ನಾನು ಕ್ಲಾಸಸ್ ರೆಡಿ ಮಾಡಿದ ತಕ್ಷಣ ನಿಮಗೆ ನಮ್ಮ ಈ ಟೆಲಿಗ್ರಾಮ್ ಚಾನಲಲ್ಲಿ ತಿಳಿಸ್ತೀನಿ, ಆಯಿತಾ. ಸೊ ಸದ್ಯಕ್ಕೆ ಇದು ಮ್ಯಾಥ್ಸ್ನ 3ನೇ ಕ್ಲಾಸು. ಸೊ ಮ್ಯಾಥ್ಸ್ ನಾನು ಚಾಪ್ಟರ್ ವೈಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಪರ್ಸೆಂಟೇಜಲ್ಲಿ 3ನೇ ಟೈಪ್ ಇದು, ಪಾಪ್ಯುಲೇಷನ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸ್ಟಾರ್ಟ್ ಮಾಡೋಣ. ನಾನು ಆವಾಗಲೇ ಹೇಳಿದೆ ನಿಮಗೆ, ಪರ್ಸೆಂಟೇಜಲ್ಲಿ ಫಸ್ಟ್ 2 ಕ್ಲಾಸಲ್ಲಿ ಹೇಳಿದೆ 2ರಿಂದ 3 ಕ್ವಶನ್ ಬರುತ್ತೆ, 6 ಮಾರ್ಕ್ಸ್, ಆಯಿತಾ. ಸೊ ಯಾರೆಲ್ಲ ಪರ್ಸೆಂಟೇಜ್ ಈ ನಮ್ಮ ಅಂಕಗಣಿತಕ್ಕೆ ಅರ್ಥಮೆಟಿಕ್ಗೆ ಬೇಸ್ ಅದೇ. ಸೊ ಪರ್ಸೆಂಟೇಜೇ ಎಲ್ಲದಕ್ಕೂ ಇದಾಗುತ್ತೆ. ಪರ್ಸೆಂಟೇಜ್ ಅಂದರೆ ರೇಷಿಯೋ. ಪರ್ಸೆಂಟೇಜ್ ನಿಮಗೆ ಏನದು ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟಲ್ಲೂ ಬರುತ್ತೆ. ಪರ್ಸೆಂಟೇಜ್ ನಿಮಗೆ ಇದರಲ್ಲೂ ರೇಷಿಯೋ ಅಲ್ಲೇ ಬರುತ್ತೆ. ವರ್ಕ್ ಆ್ಯಂಡ್ ಟೈಮ್, ಕೆಲಸ ಮತ್ತು ಸಮಯ, ಅದರಲ್ಲಿನೂ ರೇಷಿಯೋ ಅಲ್ಲಿ ನೀವು ಇದು ಮಾಡಬೇಕು. ಸೊ ಅದಕ್ಕೋಸ್ಕರ ಪರ್ಸೆಂಟೇಜ್ ಇಸ್ ಬೇಸ್. ಸೊ ಎಲ್ಲದಕ್ಕಿಂತ ಮೊದಲು ಪರ್ಸೆಂಟೇಜ್ ಕಲಿಬೇಕು. ಅದಕ್ಕೋಸ್ಕರ ಅದೇ ಸೀಕ್ವೆನ್ಸಲ್ಲಿ ನಾನು ಪರ್ಸೆಂಟೇಜ್ ಚಾಪ್ಟರ್ನ ಹಾಕಿದ್ದೀನಿ. ಈಗಾಗಲೇ 2 ಕ್ಲಾಸ್ ಮಾಡಿದ್ದೀನಿ, ಈಗ 3ನೇ ಕ್ಲಾಸು. ಇನ್ನೂ 2 ಕ್ಲಾಸ್ ಇರುತ್ತೆ, ನಾಳೆ ನಾಡ್ದು ಬರ್ತವೆ. ಸೊ 2ರಿಂದ 3 ಕ್ವಶನ್ಸ್ ಬರ್ತವೆ. ಯಾರೆಲ್ಲ ನಮ್ಮ ಕ್ಲಾಸಸ್ ಕೇಳಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳಿದ್ದೀನಿ, ಆಯಿತಾ. ಟೆಕ್ಸ್ಟ್ ಬುಕ್ಕಲ್ಲಿ ಕನ್ನಡದಲ್ಲೇ ಮಾಕ್ ಟೆಸ್ಟ್ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಮಾಕ್ ಟೆಸ್ಟ್ ಕೊಡೋದನ್ನು ಇದು ಮಾಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರೆಲ್ಲ ಮಾಕ್ ಟೆಸ್ಟ್ ತೊಗೋಬೇಕು, ಡಿಸ್ಕೌಂಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಇದು ಮಾಡಿದ್ರೆ ನಿಮಗೆ 359 ರುಪೀಸಲ್ಲೇ ಸಿಗುತ್ತೆ, ತೊಗೊಳ್ಳಿ, ಆಯಿತಾ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ತೊಗೊಳ್ಳಿ. ಟೆಕ್ಸ್ಟ್ ಬುಕ್ ಈಸ್ ಮ್ಯಾಂಡೇಟರಿ. ಪ್ರಾಕ್ಟೀಸ್ ಬಹಳ ಮುಖ್ಯ SSC ಪರೀಕ್ಷೆಯಲ್ಲಿ, ಯಾವುದೇ SSC ಪರೀಕ್ಷೆಯಲ್ಲಿ. ಯಾಕಂದರೆ 60 ನಿಮಿಷ ಟೈಮ್ ಇರುತ್ತೆ, 80 ಕ್ವಶನ್ಸ್ ಬಿಡಿಸ್ಬೇಕು. ಅದರಲ್ಲಿ 40 ಕ್ವಶನ್ನು ಮ್ಯಾಥ್ಸ್ ಮತ್ತು ರೀಸ್ನಿಂಗ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಈಗ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ಲ ಇಲ್ಲಿ, ಅದು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಯಾವ ಕ್ವಶನ್ನು ನಿಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಅಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ನಿಮಗೆ ಅಕಸ್ಮಾತ್ ಆ ಕ್ವಶನ್ನು ಭಾಳ ಟೈಮ್ ತೊಗೋತಿತ್ತು ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಸ್ಕಿಪ್ ಮಾಡೋದು ಒಂದು ಕಲೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ನೀವಾಗೆ ನೀವು ಕಲಿಯುವಂಥ ಕಲೆ ಅದು. ಸೊ ಇದೇ ಸ್ಕಿಪ್ ಮಾಡಬೇಕು, ನೀವು ಇದು ಸ್ಕಿಪ್ ಮಾಡಬೇಕು ಅಂತ ಯಾರೂ ಹೇಳ್ಕೊಡೋಕ್ಕಾಗಲ್ಲ. ಸೊ ನೀವಾಗೆ ನೀವು ಕಲಿತು ಅದನ್ನು ಪ್ರಾಕ್ಟೀಸ್ ಮೂಲಕ ಅದನ್ನು ಕಲಿಬೇಕು. ಅದಕ್ಕೋಸ್ಕರ ಇನ್ನು ಯಾರೆಲ್ಲ ಟೆಕ್ಸ್ಟ್ ಬುಕ್ ತೊಗೊಂಡಿಲ್ಲ ತೊಗೊಳ್ಳಿ. ಅದಾದ ನಂತರ ಟೆಕ್ಸ್ಟ್ ಬುಕ್ಕಲ್ಲಿ ಮಾಕ್ ಟೆಸ್ಟು, ಫುಲ್ ಮಾಕ್ ಟೆಸ್ಟು ಅಂದರೆ PYP ಅಂತ ಇರುತ್ತೆ, ಅದನ್ನು ಕೊಡಿ, ಆಯಿತಾ. ಸೊ ರೀಸ್ನಿಂಗ್ ಕ್ಲಾಸಸ್ಸು ನಾನು ಅದ್ರ ಬಗ್ಗೆನೂ ಹೇಳ್ತಾ ಇರ್ತೀನಿ. ಸೊ ರೀಸ್ನಿಂಗ್ ಕ್ಲಾಸಸ್ಸು ಒಂದು ಸಿಲೆಬಸ್ ಮುಗಿದ ತಕ್ಷಣ ಡೈಲಿ ಒಂದೊಂದು ಮಾಕ್ ಟೆಸ್ಟ್ ಕೊಡೋಕ್ಕೆ ಶುರು ಮಾಡಿದ್ದೀನಿ. ಇನ್ನೂ ಯಾರೂ ರೀಸ್ನಿಂಗ್ ಸಿಲೆಬಸ್ ಮುಗ್ದಿಲ್ಲ ಅಂದರೆ ನೀವು ಓದೋದು ಮುಗ್ದಿಲ್ಲ, ಕೆಲವೊಬ್ಬರು ಲಾಸ್ಟ್ ಇಯರ್ ರಿಪೀಟರ್ಸ್ ಇರ್ತೀರ, ಅವರು ಆಲ್ರೆಡಿ ರೀಸ್ನಿಂಗ್ ಎಲ್ಲ ಓದೋರು ಇರ್ತೀರ. ಸೊ ಅವರು ಮಾಕ್ ಟೆಸ್ಟ್ ಕೊಡೋದು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಮಾಕ್ ಟೆಸ್ಟಲ್ಲಿ ನಿಮ್ಗೆ ಎಷ್ಟಾದರೂ ಬರಲಿ, ಅದು 160ಕ್ಕೆ 60 ಮಾರ್ಕ್ಸ್ ಬರ್ತಿತ್ತಾ, ಇರಲಿ. ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಅಷ್ಟೇ ನೋಡ್ಕೊಳ್ಳೋದಷ್ಟೇ. ನಾನು ಇಷ್ಟನೇ ರ್ಯಾಂಕ್ ಬಂದೆ, ರ್ಯಾಂಕ್ ಮ್ಯಾಟ್ರ್ ಅಲ್ಲ. ನಿಮ್ಮ ಸ್ಕೋರು ಪ್ರತಿದಿನ ಇನ್ಕ್ರೀಸ್ ಆಗ್ತಾ ಇದೆಯಾ ಅಷ್ಟೇ ನೋಡ್ಕೊಳ್ಳಿ, ಅಷ್ಟೇ. 60 ಇದ್ದಿದ್ದು 1-2 ದಿನ ಬಿಟ್ಟು 64 ಆಗ್ತಿದೆಯಾ, 70 ಆಗ್ತಿದೆಯಾ, ಅಷ್ಟೇ. ಸೊ ಅದನ್ನು ಎಷ್ಟಾಗುತ್ತೆ ಅಷ್ಟು ಇನ್ಕ್ರೀಸ್ ಮಾಡೋದಷ್ಟೇ ನಿಮ್ಮ ಕೆಲಸ. ನೀವು ಬೇರೆಯವ್ರ ಜೊತೆ ರ್ಯಾಂಕ್ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಎಕ್ಸಾಮ್ ಅಂದರೆ ಮಾಕ್ ಟೆಸ್ಟ್ ಕೊಡ್ತಾ ಇರ್ತಾರೆ. ಸೊ ನಿಮಗೆ ಅಲ್ಲಿಯೇ ರ್ಯಾಂಕ್ ತೊಗೊಂಡು ಏನು ಯೂಸ್ ಇಲ್ಲ. ನಿಮಗೆ ಕರ್ನಾಟಕದಲ್ಲಷ್ಟೇ ಕಾಂಪಿಟೇಷನ್ನು.
ಸೊ ನಾವು ವಿಚಾರ ಮಾಡ್ತಾ ಇದ್ದೀವಿ, ನಾವು ಕರ್ನಾಟಕದ ಅಂದರೆ ಕನ್ನಡದಲ್ಲೇ ಒಂದು ಆ್ಯಪು. ಸೊ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ ಅಂತ ವೀಕ್ಲಿ ಎರಡು ಸಲ ಒಂದು ಮಾಕ್ ಟೆಸ್ಟ್ ಮಾಡಿ ಕರ್ನಾಟಕದಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಅನ್ನೋದನ್ನ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಅದೇ ನಮ್ಮ ಟೆಲಿಗ್ರಾಮ್ ಚಾನಲ್ ಅಂತ ಹೇಳಿದ್ನಲ್ಲ, ಈ ಟೆಲಿಗ್ರಾಮ್ ಚಾನಲಲ್ಲಿ ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ, ಆಯಿತಾ. ಸೊ ಇವತ್ತು ಈ ಪರ್ಸೆಂಟೇಜ್ನ 3ನೇ ಚಾಪ್ಟ್ರು 3ನೇ ಟೈಪು ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾವು ಬೇಸಿಕ್ಸ್ ಮೇಲೆ 20 ಕ್ವಶನ್ಸ್ ಮಾಡಿದ್ದೀವಿ, ಸಕ್ಸೆಸಿವ್ ಇನ್ಕ್ರೀಸ್ ಮೇಲೆ ಮಾಡಿದ್ದೀವಿ. ಈಗ ಪಾಪ್ಯುಲೇಷನ್ ಮೇಲೆ ಮಾಡೋಣ, ಎಲೆಕ್ಷನ್ಸ್ ಮೇಲೆ ಆಮೇಲೆ ಮಾಡೋಣ. ಇದನ್ನು ಯಾಕೆ ಕಂಟಿನ್ಯೂ ಆಗಂತಂದರೆ ಎರಡು ಸೇಮ್ ಇದೆ. ನಿನ್ನೆ ಯಾರು ಕ್ಲಾಸ್ ನೋಡಿಲ್ಲ ಅಲ್ಲ, ಸೊ ನಿನ್ನೆ ಕ್ಲಾಸ್ ನೋಡಿಬಿಟ್ಟು ಇವತ್ತಿನ ಕ್ಲಾಸ್ ನೋಡಿ, ಅಂದರೆ ಈ 2ನೇ ಕ್ಲಾಸ್ ಇದೆಯಲ್ಲ ಪರ್ಸೆಂಟೇಜ್ದು, ಅದನ್ನು ನೋಡಿ ಇವತ್ತು ಇದು 3ನೇ ಕ್ಲಾಸ್ ಪಾಪ್ಯುಲೇಷನ್ ಮೇಲೆ ನೋಡಿ, ತಿಳಿತಾ. ಸೊ ಅಂದರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಇವತ್ತು ಹೋಗುತ್ತೆ. ಸೀಕ್ವೆನ್ಸಲ್ಲಿ ಹೋಗ್ತಾ ಇದೀವಲ್ಲ, ಸಿಸ್ಟಮೆಟಿಕ್ ವೇಯಲ್ಲಿ ನೀವು ಕಲಿತ್ರೆ ನಿಮಗೂ ಕರೆಕ್ಟಾಗಿ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇವತ್ತು ಪಾಪ್ಯುಲೇಷನ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಜನಸಂಖ್ಯೆ ಹೆಚ್ಚಳ ಮತ್ತು ಕಡಿಮೆ ಯಾವ ರೀತಿ ಕೊಡ್ತಾರೆ, ಯಾವ ರೀತಿ ಅದನ್ನು ಬಿಡಿಸ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಇಯರ್ ಬೇಸ್ಡ್ ಕ್ವಶನ್ ಪೇಪರೇ ನಾನು ಲಾಸ್ಟ್ ಇಯರ್ ಕೇಳಿರೋ ಪ್ರಶ್ನೆಗಳನ್ನೇ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಏನು ಕೊಡ್ತಾರೆ ಅಂದರೆ ಇದರಲ್ಲಿ ಏನಿದು ಪಾಪ್ಯುಲೇಷನ್ ಇನ್ಕ್ರೀಸ್ ಆರ್ ಡಿಕ್ರೀಸಲ್ಲಿ ಅಂದರೆ ಒಂದು ನಗರದ ಜನಸಂಖ್ಯೆಯು 20,000 ಆಗಿತ್ತು, ಅದು ಪ್ರತಿ ವರ್ಷ 2% ದರದಲ್ಲಿ ಬೆಳೆಯುತ್ತದೆ. ಹಾಗಾದರೆ 3 ವರ್ಷಗಳ ನಂತರ ಆ ನಗರದ ಜನಸಂಖ್ಯೆ ಎಷ್ಟು? 20,000 ಇದೆ, ಪ್ರತಿ ವರ್ಷ 2% ಹತ್ತು ಬೆಳೆಸ್ತಂತೆ. 2% ಅಂದರೆ 100ಕ್ಕೆ 2ರಷ್ಟು ಬೆಳೆಯುತ್ತಂತೆ. ಹಾಗಾದರೆ 100ಕ್ಕೆ 102 ಆಗುತ್ತೆ, 100ಕ್ಕೆ 102 ಆಗುತ್ತಲ್ವ. ಸೊ ಅದನ್ನೇ ಇಂಟು ಮಾಡೋದು, 100ಕ್ಕೆ 102 ಆಗಿದೆ ಒಂದು ವರ್ಷ, ಆದರೆ ಅವರು 2 ವರ್ಷಕ್ಕೆ ಕೊಟ್ಟಿರ್ತಾರೆ. ಸೊ 2 ಸಲ 102, ಸರಿ 102 ಮಾಡಬೇಕಿದು. 102 ಡಿವೈಡ್ ಬೈ 100, ಇದು 100. ಇದನ್ನು ಬಿಡಿಸಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಷ್ಟೇ ಪಾಪ್ಯುಲೇಷನ್ ಇನ್ಕ್ರೀಸಲ್ಲಿ ಡಿಕ್ರೀಸಲ್ಲಿ. ಇನ್ನೊಂದ್ಸಲ ಏನು ಮಾಡ್ತಾರೆ ಅವರು, ಆಲ್ರೆಡಿ ಪ್ರಸ್ತುತದ ಕೊಟ್ಟು ಮುಂದಿನ ಕೇಳಲ್ಲ, ಹಿಂದಿನ ಜನಸಂಖ್ಯೆ ಕೇಳ್ತಾರೆ. ಅವಾಗ ಏನು ಮಾಡಬೇಕು, ಹಿಂದಿನ ಜನಸಂಖ್ಯೆ ಎಕ್ಸ್ ಅಂತ ಇಟ್ಕೊಂಡು ಬಿಡಿಸ್ಬೇಕು, ತಿಳಿತಾ. ಅದನ್ನು ಎಲ್ಲ ನಾನು ಕ್ವಶನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇದು ನಿನ್ನೆ ಥರನೇ, ನಿನ್ನೆನೂ ನಾವು ಏನದು ಸಕ್ಸೆಸಿವ್ ಇನ್ಕ್ರೀಸ್ ಸಕ್ಸೆಸಿವ್ ಡಿಕ್ರೀಸಲ್ಲಿ ಮಾಡಿದ್ದೀವಲ್ವಾ, ಯಾವ ರೀತಿ ಇನ್ಕ್ರೀಸ್ ಆಗ್ತಿತ್ತು ಯಾವ ರೀತಿ ಡಿಕ್ರೀಸ್ ಆಗ್ತಿತ್ತು ಅದನ್ನು ಅದೇ ರೀತಿ ಇವತ್ತು ಕಂಟಿನ್ಯೂ ಮಾಡೋದು. ಸೊ ಕ್ವಶನ್ಸ್ನ ಶುರು ಮಾಡೋಣ. ಫಸ್ಟ್ನೇ ಕ್ವಶನ್. ಮತ್ತು ಇನ್ನೊಂದು ನಾನು ಹೇಳೋದು ಮರ್ತೆ, ಯಾರಿಗೆಲ್ಲ ನಾನು ಫಸ್ಟ್ ಪರ್ಸೆಂಟೇಜ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ರೇಷಿಯೋಸ್ ಅಂದರೆ ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋದು ನೆನ್ಪಿಟ್ಕೊಳ್ಳಿ ಅಂತ. ಕೆಲವೊಂದಿಷ್ಟು ನೆನ್ಪಿಟ್ಕೊಳ್ಳಿ, ಅವು ಪರ್ಸೆಂಟೇಜ್ ಚಾಪ್ಟ್ರಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಪರ್ಸೆಂಟೇಜಲ್ಲಿ ಹೆಲ್ಪ್ ಆಗುತ್ತೆ, ಮತ್ತು ಮುಂದೆ ಯಾವುದು ಸಿಂಪಲ್ ಇಂಟ್ರೆಸ್ಟ್ ಅದರಲ್ಲಿ ಹೆಲ್ಪ್ ಆಗುತ್ತೆ. ರೇಷಿಯೋ, ಪ್ರೊಪೋರ್ಷನ್, 3 ಚಾಪ್ಟ್ರಲ್ಲಿ ಅನುಪಾತ ಸಮಾನುಪಾತದಲ್ಲಿ, ಮತ್ತು ಸರಳ ಬಡ್ಡಿ ಚಕ್ರ ಬಡ್ಡಿಯಲ್ಲಿ, ಮತ್ತು ಈ ಪ್ರತಿಶತ ಚಾಪ್ಟ್ರಲ್ಲಿ 3 ಅಧ್ಯಾಯಗಳಲ್ಲಿ ಅದು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋದು ಹೆಲ್ಪ್ ಆಗುತ್ತೆ ನಿಮಗೆ. ಇದಾದ್ಮೇಲೂ ಬೇರೆ ಸಬ್ಜೆಕ್ಟ್ಗಳಲ್ಲೂ ಹೆಲ್ಪ್ ಆಗುತ್ತೆ, ಅಂದರೆ ಬೇರೆ ಚಾಪ್ಟರ್ಗಳಲ್ಲಿ ಅದು. ಆದರೆ ಅದು ನಿಮ್ಮ GD ಸಿಲೆಬಸ್ಸಲ್ಲಿ ಇಲ್ಲ. ಇದು ಜಿಯೋಮೆಟ್ರಿ ಅಂತ ಬರುತ್ತೆ SSCಲಿ, ಅದು CHSL ಮತ್ತು CGL ಬರುತ್ತೆ. ಅದು ಅಲ್ಲಿನೂ 20% ಇನ್ಕ್ರೀಸ್ ಆಗುತ್ತೆ ಒಂದು ಸರ್ಫೇಸು. ಮತ್ತು ಇನ್ನೊಂದು ಇದೆ ಕ್ಷೇತ್ರಗಣಿತ ಇದೆಯಲ್ಲ, ಅದರಲ್ಲೂ ಈ ಥರ ಪರ್ಸೆಂಟೇಜ್ ಇನ್ಕ್ರೀಸು ಪರ್ಸೆಂಟೇಜ್ ಡಿಕ್ರೀಸ್ ಕೊಡ್ತಾರೆ, ಅದರಲ್ಲಿ ನಿಮ್ಗೆ ಬರುತ್ತೆ. ಸೊ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ಸು ನೆನ್ಪಿಡಿ. ನಿಮಗೂ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಏನು ಅಂತ ಗೊತ್ತಿಲ್ಲ ಅಂದರೆ ನೀವು ಪರ್ಸೆಂಟೇಜ್ನ ಫಸ್ಟ್ ಕ್ಲಾಸ್ ನೋಡಿ, ಅದರಲ್ಲಿ ಹೇಳಿದ್ದೀನಿ ನಾನು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಏನು. 10% ಅಂದರೆ ಎಷ್ಟು ಫ್ರ್ಯಾಕ್ಷನಲ್ಲಿ ಅಂತ ಎಷ್ಟು ಹೇಳಿ. 10% ಅಂದರೆ 1/10 ಅಲ್ವಾ. ಸೊ ಅದೇ ರೀತಿ 5% ಅಂದರೆ ಎಷ್ಟು, 1/20. ಹಂಗೆ ಅಷ್ಟೇ ಎಲ್ಲ. ಕೆಲವೊಂದಿಷ್ಟು ಇಂಪಾರ್ಟೆಂಟು ನಾನು ಅಲ್ಲಿ ಫೋಟೋನು ಅಂದರೆ ಹಾಕಿದ್ದೀನಿ, ಸ್ಲೈಡಲ್ಲಿ ಹಾಕಿದ್ದೀನಿ, ಅವಷ್ಟೇ ನೆನ್ಪಿಟ್ಕೊಂಡ್ರು ಸಾಕು ನೀವು, ಆಯಿತಾ. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು 1ನೇ ಕ್ವಶನ್ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಬಿಡಿಸ್ಬಲ್ರಿ ಅಂದರೆ ಮೊದಲೆಲ್ಲ ಎಲ್ಲಾದರೂ ಕ್ಲಾಸ್ ತೊಗೊಂಡು ಅಥವಾ ರಿಪೀಟರ್ಸ್ ಇದ್ದರೆ ಪಾಸ್ ಮಾಡಿ ಬಿಡಿಸಿ ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಉಳಿದವರು ಇಲ್ಲಿ ನೋಡಿ, ಯಾರಿಗೆಲ್ಲ ಗೊತ್ತಿಲ್ಲ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಪಟ್ಟಣದ ಜನಸಂಖ್ಯೆಯು 64,000 ಆಗಿದ್ದು ಇದು ಪ್ರತಿ ವರ್ಷ ತನ್ನ ಪ್ರಸ್ತುತ ಜನಸಂಖ್ಯೆಯ 1/8ರಷ್ಟು ಬೆಳೆಯುತ್ತದೆ. 2 ವರ್ಷಗಳ ನಂತರ ಜನಸಂಖ್ಯೆ ಏನು? ಸೊ ಅವರು ಪ್ರಸ್ತುತ ಜನಸಂಖ್ಯೆ 64,000 ಅಂತ ಕೊಟ್ಟಿದ್ದಾರೆ. ಆದರೆ ಅವರು ಪ್ರಸ್ತುತ ಜನಸಂಖ್ಯೆಯು 1/8ರಷ್ಟು ಪ್ರತಿ ವರ್ಷ ಬೆಳೆಯುತ್ತದೆ. 1/8 ಅಂದರೆ 8 ಇದ್ದರೆ 1 ಜಾಸ್ತಿ ಆಗುತ್ತೆ. ಹಾಗಂದರೆ ಎಷ್ಟು ಜಾಸ್ತಿ ಆದಂಗೆ ಆಯಿತು, 8 ಇದ್ದರೆ 9 ಆಗುತ್ತೆ, ಆಯಿತಾ. 8 ಇದ್ದರೆ 9 ಆಗುತ್ತೆ ಅಂತ ಕೊಟ್ಟಿದ್ದಾರೆ.
ಸೊ ಅದನ್ನೇ ಇಲ್ಲಿ ನೀವು ಗುಣಾಕಾರ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಮೊದಲನೇ ವರ್ಷ 8 ಇದ್ದಿದ್ದು 9 ಆಯಿತು ಗುಣಾಕಾರ ಮಾಡಿದ್ರೆ. ಅವರು ಕೇಳಿದ್ದೇನು 2 ವರ್ಷಗಳ ನಂತರ ಕೇಳಿದ್ದಾರೆ. ಸೊ 2ನೇ ಸಲ ಮತ್ತೆ 8 ಇದ್ದಿದ್ದು 9 ಆಗುತ್ತೆ. ಇಷ್ಟೇ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ಆಯ್ತಾ? ಇದನ್ನ ಯಾಕೆ ಇಂಟು ಮಾಡಿದ್ರೆ ನಿಮ್ಗೆ ಗೊತ್ತು, ಸಕ್ಸೆಸಿವ್ ಇನ್ಕ್ರೀಸು ಸಕ್ಸೆಸಿವ್ ಡಿಕ್ರೀಸಲ್ಲಿ ನಿಮ್ಗೆ ಹೇಳಿದ್ದೆ ನಾನು. ಇದನ್ನ ಇಂಟು ಮಾಡಿದ್ರೆ ಜಾಸ್ತಿ ಆಗಿರೋದು ಸಿಗುತ್ತೆ. ಯೂನಿಟರಿ ಮೆಥಡ್ನ ಒಂದ್ಸಲ ಅಪ್ಲೈ ಮಾಡ್ತಿರಲ್ವಾ, ಅದೇ ಇದರಲ್ಲಿ ಯೂನಿಟರಿ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ ಹೇಳಿದ್ದೆ ನನಗೆ. ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಮಾಡಿದ್ರು ಹಿಂಗೆ ಬರುತ್ತೆ. ಅಲ್ಲೇನಿದೆ 8 ಇದ್ದಿದ್ದು 1/8ರಷ್ಟು 1/8ರಷ್ಟು ಬೆಳೆಯುತ್ತದೆ ಅಂತ ಹೇಳಿದ್ರು. 8 ಇದ್ದಿದ್ದು ಹೆಚ್ಚಾಗಿ 9 ಆಗುತ್ತೆ. 64,000 ಇದ್ದಿದ್ದು ಎಷ್ಟಾಗುತ್ತೆ? 1 ವರ್ಷಕ್ಕೆ ಸಿಗುತ್ತೆ ಇಲ್ಲಿ. ಸೊ 64,000 ಇಂಟು 9/8 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಳಿದ್ದೆ ನಿಮಗೆ ಫಸ್ಟ್ ಕ್ಲಾಸಲ್ಲಿ. ಸೊ ಈ ರೀತಿ ಮಾಡಿದ್ರೆ ಇದು 1 ವರ್ಷ ಸಿಗುತ್ತೆ. ಅದನ್ನೇ ಮತ್ತೆ 2ನೇ ವರ್ಷಕ್ಕೆ 9/8. ಯಾಕೆ ಇದನ್ನ ಇಂಟು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟೆ ನಾನು ನಿಮಗೆ, ತಿಳಿತಾ? ಸೊ ಇದನ್ನ ಬಿಡಿಸಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಬಿಡಿಸಿ ಕ್ಯಾಲ್ಕುಲೇಷನ್ ಆದರೂ ಮಾಡಿ. ಕಾನ್ಸೆಪ್ಟ್ ಗೊತ್ತಿಲ್ಲದೆ ನೋಡಿದ್ರೆ ಈಗ ಕ್ಯಾಲ್ಕುಲೇಷನ್ ಆದರೂ ಮಾಡಿ. ನಿಮ್ಮ ಪೆನ್ ಬುಕ್ ತೊಗೊಂಡು ಅದರಲ್ಲಿ, ಅಥವಾ ಕಚ್ ಯಾವುದಾದ್ರೂ ರಫ್ ಶೀಟ್ ತೊಗೊಂಡು ಅದರಲ್ಲಿ ಬಿಡಿಸಿ, ತಿಳಿತಾ? ಏನಾಯಿತು? 8 1 8 8 64, 8 1 8 8 1 8. ಇವು ಸೊನ್ನೆಗಳು ಇರ್ತಾವಲ್ಲ, ಇವು ಟಚ್ ಮಾಡಲಿಲ್ಲ ಅಂದರೂ ಅಷ್ಟೇ. ಇದು 0ಗೆ 0 ಬರೋ ಬದಲು ಈ ರೀತಿ ಫಾಸ್ಟಾಗಿ ನೀವು ಮಾಡ್ಬೋದು. ಹೊಡೆದ್ರೆ ಇಲ್ಲಿ 3 ಸೊನ್ನೆ ಉಳಿಯಿತು. 9 9 9 81, 9 9 ಉಳಿದಿದೆ 81. ಇಲ್ಲೆಷ್ಟು ಸೊನ್ನೆ ಉಳಿದಿದೆ? 3 ಸೊನ್ನೆ 3 ಸೊನ್ನೆ ಬರೀರಿ. ಎಷ್ಟಾಯಿತು? 81,000. ಸೊ ಆಪ್ಷನ್ ಎ ಅಲ್ಲಿದೆ 81,000 ಕರೆಕ್ಟ್ ಆನ್ಸರ್. ತಿಳಿತಾ? ಇದು ಛೇದ ಹೊಡೆಯೋದು ಈ ರೀತಿ ಕೆಲವೊಂದು ಬೇಸಿಕ್ಸ್ನ ನೀವು ಕಲ್ತ್ಕೊಳ್ಬೇಕು. ಈ ರೀತಿ ಇದನ್ನ ಇಲ್ಲಿ 8 1 8 8 64, ಈ 3 ಸೊನ್ನೆಗೆ 3 ಸೊನ್ನೆ ಬರೆಯೋದು, ಮತ್ತೆ 8 1 8 8 1 ಈ ರೀತಿ 3 ಸೊನ್ನೆ ಬರೆಯೋದಕ್ಕಿಂತ ಡೈರೆಕ್ಟ್ ಆಗಿ ಸೊನ್ನೆ ಅಲ್ಲೇ ಇಟ್ಬಿಟ್ಟು ಬರೀ 8ಅಷ್ಟೇ ಇದು ಮಾಡ್ಬೋದು. ನೀವು 64,000ನ ಈ ರೀತಿನೂ ಬರೀಬೋದಲ್ವ, 64 ಇಂಟು 1000. ಸೊ ಈ 3 ಸೊನ್ನೆಗೆ ಟಚ್ ಮಾಡಿದೆ ನೀವು ಬರೀ 8 8 8 64 8 1 8 ಈ ರೀತಿ ಮಾಡ್ಬೋದು ಅಲ್ವಾ? ಸೊ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಏನಕ್ಕೆ ಹೇಳ್ತಾ ಇರ್ತಾರೆ ಅಂದರೆ ಅದೇ, ಈ ರೀತಿ ಟ್ರಿಕ್ಸ್ಗಳು ನಿಮಗೆ ನೀವೇ ಗೊತ್ತಾಗುತ್ತೆ. ಸೊ ಇದು ಟ್ರಿಕ್ ಅಲ್ಲ, ಅಲ್ಲೇ ಕ್ಯಾಲ್ಕುಲೇಷನ್ ಮೆಥಡೇ ಇದು. ಫಾಸ್ಟಾಗಿ ಮಾಡೋ ಕ್ಯಾಲ್ಕುಲೇಷನ್ ಮೆಥಡ್ ಇದೆ ಅಷ್ಟೇ. ಆಯಿತಾ? ಸೊ ಇದ್ರ ಆನ್ಸರು 81,000. 2ನೇ ಕ್ವಶನ್ ಬಿಡಿಸಿ. 3 ವರ್ಷಗಳ ಹಿಂದೆ ಪಟ್ಟಣದ ಜನಸಂಖ್ಯೆಯು 84,000 ಆಗಿತ್ತು. ನಗರಗಳಿಗೆ ವಲಸೆ ಹೋದ ಕಾರಣ ಇದು ಪ್ರತಿ ವರ್ಷ 10% ದರದಲ್ಲಿ ಕಡಿಮೆ ಆಗುತ್ತದೆ. ಹಾಗಾದರೆ ಪಟ್ಟಣದ ಪ್ರಸ್ತುತ ಜನಸಂಖ್ಯೆ ಎಷ್ಟು? 3 ವರ್ಷಗಳ ಹಿಂದೆ 84,000 ಇತ್ತಂತೆ. ಆದರೆ ಪ್ರತಿ ವರ್ಷ ವಲಸೆ ಹೋದ ಕಾರಣ ಏನಾಗುತ್ತೆ? 10% ದರದಲ್ಲಿ ಕಡಿಮೆ ಆಗುತ್ತೆ. 10% ಅಂತಂದರೆ 100ಕ್ಕೆ 10 ಕಡಿಮೆ ಆಗುತ್ತೆ, ಅಂದರೆ 90 ಅಲ್ವಾ? 90/100 ಆಗುತ್ತೆ. ಕಡಿಮೆ ಆಗ್ತಿದೆ ಅಲ್ವಾ? ಕಡಿಮೆ ಆಗುತ್ತಿದೆ. ಹೆಚ್ಚಾಗ್ತಿದ್ರೆ 100 + 10 110/100 ಅಂತ ಬರ್ತಿದ್ರಿ. ಸೊ ನಾನು ಇನ್ನೊಂದು ಹೇಳಿದೆ ನಿಮಗೆ, ಇದನ್ನು ನೆನ್ಪಿಟ್ಕೊಳ್ಳಿ ಅಂತ. ಏನದು? ಇದಾಯ್ತಲ್ಲ, ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ದೆ ನಿಮಗೆ. ಏನದು? ಫ್ರ್ಯಾಕ್ಷನ್ ನೆನ್ಪಿಟ್ಕೊಂಡ್ರೆ ಅದರಲ್ಲಿ ಮಾಡ್ಬೋದು. 10%ನ ನೀವು ಫ್ರ್ಯಾಕ್ಷನಲ್ಲಿ ಏನು ಬರೀತೀರಾ? 1/10 ಅಂತ ಬರೀತೀರಲ್ವ? ಸೊ 10ಕ್ಕೆ 1 ಕಡಿಮೆ ಆದರೆ ಎಷ್ಟು? 9/10 ಇಷ್ಟು ಬರೆದ್ರೂ ನಡೆಯುತ್ತೆ. ಇದೇ ನೋಡಿ, ಇದು ಬಿಡಿಸ್ರಿ, ಏನು ಬರುತ್ತೆ? ಈ 0 ಆಯಿತು, ಈ 0 ಆಯಿತು, ಇದು 9/10 ಬಂತು. ಇದು ಎರಡು ಸೇಮೇ. ಫ್ರ್ಯಾಕ್ಷನ್ನು ಈ ರೀತಿಯ ಪ್ರಶ್ನೆಗಳಲ್ಲಿ ಹೆಲ್ಪ್ ಆಗಲ್ಲ. ಆದರೆ ಮುಂದೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಅಲ್ಲಿ ನಿಮಗೆ ಪರ್ಸೆಂಟೇಜ್ ವ್ಯಾಲ್ಯೂ 12.5% ಈ ರೀತಿ ಕೊಟ್ಟಿರ್ತಾರೆ. ಅವಾಗ ಫ್ರ್ಯಾಕ್ಷನ್ ವ್ಯಾಲ್ಯೂ ಗೊತ್ತಿದ್ರೆ ಬೇಗ ಬಿಡಿಸ್ಬೋದು. ಯಾಕಂದರೆ ಪಾಯಿಂಟಲ್ಲಿ ಈಗ 12.5 ಹೆಚ್ಚಳ ಆಗಿದೆ ಅಂದರೆ ನೀವೇನು ಮಾಡ್ತೀರಾ? 112.5/100. ಸೊ ಈ ಪಾಯಿಂಟಲ್ಲಿ ಇರುತ್ತೆ, ಇದು ಬಿಡಿಸೋದು ಕಷ್ಟ. ಅದಕ್ಕೆ 12.5%ದು ನಿಮಗೆ ಫ್ರ್ಯಾಕ್ಷನ್ ಗೊತ್ತಿದ್ರೆ ಏನಿದೆ? 12.5%ದು ಫ್ರ್ಯಾಕ್ಷನ್ನು 1/8 ಇದೆ ಅಲ್ವಾ? ಸೊ 8ಕ್ಕೆ 1 ಹೆಚ್ಚಾಗಿತ್ತು ಅಂತ ಅಂದ್ಕೊಂಡ್ರೆ 9/8 ಆಗುತ್ತೆ. ಸೊ 8ಕ್ಕೆ 1 ಹೆಚ್ಚಂದರೆ 9/8. ಅದನ್ನು ಡೈರೆಕ್ಟ್ ಇಂಟು ಮಾಡ್ಬೋದು. ಸೊ ಯಾಕೆ ಫ್ರ್ಯಾಕ್ಷನ್ ನೆನ್ಪಿಟ್ಕೋಬೇಕು ಅನ್ನೋದನ್ನ ಹೇಳಿದೆ. ಈ ರೀತಿಯ ಈಸಿಯಾಗಿರೋ ಇದರಲ್ಲಿ ಫ್ರ್ಯಾಕ್ಷನ್ ಏನು ಇದಾಗಲ್ಲ, ಅಂದರೆ ಅಷ್ಟು ಫ್ರ್ಯಾಕ್ಷನ್ ನೆನಪಿರಲಿಲ್ಲ ಅಂದರೂ ನಡೆಯುತ್ತೆ. ಬಟ್ ಕೆಲವೊಂದು ಪ್ರಶ್ನೆಗಳಲ್ಲಿ 12.5%, 12.5% ಈ ರೀತಿ ಕೊಟ್ಟಿರ್ತಾರಲ್ವ, ಅದರಲ್ಲಿ ನೀವು ಫ್ರ್ಯಾಕ್ಷನ್ ನೆನಪಿಟ್ರೆ ಬೇಗ ಬಿಡಿಸ್ಬೋದು ಅಷ್ಟೇ. ಸೊ ಇಲ್ಲೇನಾಯಿತು? 9/10 ಅಥವಾ 90/10 ನಿಮ್ಗೆ ಯಾವುದು ಇದು ಅದು ಬರೀರಿ. ಸೊ ಇಲ್ಲಿ 90/10 ಬರೀರಿ, ಯಾಕಂದರೆ ಫ್ರ್ಯಾಕ್ಷನ್ ನೆನಪು ಇಟ್ಕೊಂಡು ಅದನ್ನು ಬಿಡಿಸೋದಕ್ಕಿಂತ ಡೈರೆಕ್ಟಾಗಿ 90/10 ಅಂದ್ರೂ ಅಷ್ಟೇ 9/10 ಅಲ್ವಾ? ಸೊ ಅದಕ್ಕೆ 9/10 ಬರೀರಿ.
ಏನಾಯಿತು 10% ಅಂದರೆ 100ಕ್ಕೆ 90 ಆಯಿತು. ಇಂಟು ಎಷ್ಟು ವರ್ಷ ಆಗಿದೆ? 3 ವರ್ಷ ಆಗಿದೆ. ಸೊ 3 ಸಲ ಬರೀರಿ. 90/100 ಇಂಟು 90/100. ಇದರ ಆನ್ಸರ್ ಅಂದರೆ ಉತ್ತರ ನಿಮ್ಮದು ಕರೆಕ್ಟಾಗಿ. ಇವೆರಡು 0 ಹೋಯಿತು, ಇವೆರಡು 0 ಹೋಯಿತು, ಈ 0 ಈ 0 ಹೋಯಿತು, ಈ 0 ಈ 0 ಹೋಯಿತು, ಈ 0 ಈ 0 ಈ 0 ಈ 0 ಹೋಯಿತು. ಸೊ 9 ಕ್ಯೂಬ್ ಎಷ್ಟು ನಿಮಗೆ ನಿಮ್ಗೆ ಗೊತ್ತು? ನಾನು 1ರಿಂದ 10 ತನಕ ಕ್ಯೂಬ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಎಷ್ಟು? 9 ಕ್ಯೂಬು 9 9 9 3 ಸಲ ಇದೆಯಲ್ಲ, 9 ಇಂಟು 9 ಇಂಟು 9 9 81 81 9 729 ಅಲ್ವಾ? 729. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಇಂಟುನಾದರೂ ಬೇಗ ಮಾಡಬೇಕಷ್ಟೇ. ಸೊ 729 ಬಂತು. 9 ಕ್ಯೂಬ್ ಇದು ಆನ್ಸರ್ ಅಲ್ಲ, ಇಲ್ಲಿ ಬರದೆ. 729 ಇಲ್ಲಿ ಇನ್ನೂ 84 ಇದೆ. ಸೊ 729ಗೆ 84ಇಂದ ಇಂಟು ಮಾಡಿ, ಎಷ್ಟು ಬರುತ್ತೋ ಅದೇ ಆನ್ಸರು. 9 36, 3 ಕೈಲ 4 8, 3 11, 4 28, 1 29. ಇನ್ನೊಂದು ಸಲ 8 9 72, 7 ಕೈಲ 8 16, 7 23, 8 56, 2 58. ಸೊ ಇದನ್ನು ಇದು ಮಾಡಿ ಕೂಡಿಸಿ. 2916ಗೆ 2385, 6 3 ಬಂತು, 2 ಬಂತು, 8 10, 1 11, 61,236. ಎಲ್ಲಿದೆ ಆಪ್ಷನ್? ಆಪ್ಷನ್ ಬಿ ಎಲ್ಲಿದೆ? 61,236 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಇಲ್ಲಿ ನನ್ನ ಕೆಳಗಡೆ ಜಾಗ ಸಾಲಿಲ್ಲ, ಇದನ್ನೇ ನಾನು ಇಲ್ಲಿ ಬಿಟ್ಟು ಬಿಡಿಸಿದೆ ಅಷ್ಟೇ. ಸೊ ಈ ರೀತಿ 729 ಇಂಟು 84 ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ. ಸೊ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಆಗುತ್ತೇ ಇಲ್ಲ. ಸೊ ನಿಮಗೆ ಗೊತ್ತಾಗಲಿ ಅಂತ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಇಷ್ಟು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. 729 ಇಂಟು 84, 729 ಗುಂಡ್ಲೆ 84 ಮಾಡೋದು ಗೊತ್ತಿರಬೇಕು ನಿಮಗೆ. ಸೊ ನಾನು ಅದಕ್ಕೆ ನಿಮಗೆ ಹೇಳಿದ್ದೆ ನಿನ್ನೆ. ಕೆಲವೊಂದು ಸಲ ಖಾಲಿ ಕುಂತಾಗ ಸುಮ್ಮನೆ ಯಾವುದಾದ್ರೂ ಒಂದು ನಂಬರ್ ಹಾಕ್ಕೊಂಡು 868 ಇಂಟು 28 ಹಂಗೆ ಹಾಕೊಳ್ಳೋದು ಬಿಡಿಸೋದು, ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈ ರೀತಿಯ ಇದನ್ನು ನೋಡಿದಾಗ ಏನದು ಕಷ್ಟ ಅನ್ಸಲ್ಲ, ಬೇಗ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಮ್ಯಾಥ್ಸು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ, ಅದು ಕಷ್ಟ ಅನ್ಕೋತಿರಲ್ವಾ? ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಥ್ಸ್ ಕಷ್ಟ ಅನ್ಕೋತಿರಲ್ಲ ಯಾರೆಲ್ಲ, ಪ್ರಾಕ್ಟೀಸ್ ಮಾಡಿದಷ್ಟು ಅದು ಈಸಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. ಸೊ ಇದಕ್ಕೆ ಆನ್ಸರು 61,236 ಆಯಿತಾ? ಇದರಲ್ಲಿ ಕಾನ್ಸೆಪ್ಟ್ ಏನಿದೆ ಅದನ್ನು ಬರೆಯೋದು. ಎಷ್ಟು ವರ್ಷ ಕಡಿಮೆ ಮಾಡಿದ್ರೆ 90/100 ಬರೆಯೋದು, 3 ವರ್ಷ ಮಾಡಿದರೆ 3 ಸಲ ಬರೆಯೋದು, ಇಷ್ಟೇ. ಇದಿಷ್ಟು ಬರೋದ ತಕ್ಷಣ ಇದು ಏನು ಉಳಿತು? ಈಗ ಉಳಿಯೋದು ಬರೀ ಕ್ಯಾಲ್ಕುಲೇಷನ್ ಅಷ್ಟೇ ಉಳಿತಲ್ವ? ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಬೇಗ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಕರೆಕ್ಟಾಗಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ಎವ್ರಿ ಮಾರ್ಕ್ಸ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೋಸ್ಕರ ಯಾವುದೇ ಕ್ವಶನ್ ಬಿಡದೆ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು, ಹಳ್ಳಿಯ ಜನಸಂಖ್ಯೆಯು 1 ವರ್ಷದಲ್ಲಿ 90,000ದಿಂದ 98,000ಕ್ಕೆ ಏರಿಕೆಯಾಗಿದೆ. ಜನಸಂಖ್ಯೆಯ ಬೆಳವಣಿಗೆ ಶೇಕಡಾದಾರನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 1 ದಶಮಾಂಶ ಸ್ಥಳಕ್ಕೆ ಇದು ಮಾಡಿ, ರೌಂಡೆಡ್ ಆಫ್ ಟು 1 ಡೆಸಿಮಲ್ ಪ್ಲೇಸ್ ಅಂತ ಹೇಳಿದ್ದಾರೆ. ಇದು ದುಂಡಾದ ಅಂತಲ್ಲ, 1 ದಶಮಾಂಶ ಸ್ಥಳಕ್ಕೆ ಏನದು ಅದನ್ನು ಸಂಕ್ಷಿಪ್ತಿಸಿ ಅಂತ ಇಲ್ಲಿ ಬರ್ಕೊಳ್ಳಿ. ಆಯಿತಾ? ಏನು ಕೊಟ್ಟಿದ್ದಾರೆ? 90,000, 90,000 ಇದ್ದ ಜನಸಂಖ್ಯೆ 98,000 ಆಗುತ್ತೆ 1 ವರ್ಷದಲ್ಲಿ. ಹಾಗಾದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. 90,000ರಿಂದ 98,000 ಆದರೆ ಎಷ್ಟಾಯಿತು? 8,000 ಆಯಿತು. ಎಷ್ಟಕ್ಕೆ? 90,000ಕ್ಕೆ. ಹಾಗಾದರೆ ಅವರು ಶೇಕಡಾವಾರು ಕೇಳಿದ್ದಾರೆ. ಶೇಕಡ ಅಂದರೆ ಇಂಟು 100. ಸೊ ಈ 3 0, ಈ 3 0 ಹೋಯಿತು, ಈ 0 ಈ 0 ಹೋಯಿತು. ಸೊ 80/9 ಉಳಿತಲ್ವಾ? ಇಲ್ಲಿ 8 ಉಳಿದಿದೆ, ಇಲ್ಲೊಂದು 0 ಉಳಿದಿದೆ. ಸೊ 80/9. ಸೊ 80/9, 9 1 9, 9 8 72, ಮತ್ತೆ 8 ಉಳಿತು, ಪಾಯಿಂಟ್ ಕೊಟ್ಟರೆ 80 ಆಯಿತು. ಸೊ 9 8 72 ಮತ್ತು 8.88 ಅಂತ ಬರುತ್ತೆ. ಸೊ ಅವರು 1 ದಶಮಾಂಶ ಸ್ಥಳಕ್ಕೆ ಇದು ಮಾಡಿ ಅಂದಿದ್ದಾರೆ. ಸೊ ಇಲ್ಲಿ 8 ಇದೆ, ಇದನ್ನು ನೆಕ್ಸ್ಟ್ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ 8.9 ಆಗುತ್ತೆ. ಸೊ 8.9% ಅಲ್ಲಿದೆ, ಅದೇ ಆನ್ಸರ್. ಸೊ 8.9%, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ನೋಡಿ, ಇದರಲ್ಲಿ ಏನಿದೆ? ಇದರಲ್ಲಿ ಕಾನ್ಸೆಪ್ಟೇ ಇಲ್ಲ, ಬರೀ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಕ್ಯಾಲ್ಕುಲೇಷನ್ಗೂ ಹೆದರಿ ನೀವು ಪರ್ಸೆಂಟೇಜ್ ಕ್ವಶನ್ಸ್ ಅಥವಾ ಮ್ಯಾಥ್ಸ್ ಕ್ವಶನ್ಸ್ ಮಾಡದೇ ಇದ್ದರೆ ಮುಗೀತು. ಮ್ಯಾಥ್ಸ್ ಅಂದರೆ ಕ್ಯಾಲ್ಕುಲೇಷನ್ ಅಲ್ವಾ? ಸೊ ಕ್ಯಾಲ್ಕುಲೇಷನ್ ಕಲೀರಿ. ಸೊ ಕ್ಯಾಲ್ಕುಲೇಷನ್ ಕಲಿಯೋದು ಕಷ್ಟ ಅಲ್ವಾ? ಅದರಲ್ಲಿ ಏನದು ಭಾಳ ದೊಡ್ಡ ಕಾನ್ಸೆಪ್ಟ್ ಇಲ್ಲ. ಕೂಡಿಸೋದು, ಕಳೆಯೋದು, ಭಾಗಾಕಾರ, ಗುಣಾಕಾರ ಫಾಸ್ಟಾಗಿ ಮಾಡೋದು ಬಂದರೆ ಮ್ಯಾಥ್ಸಲ್ಲಿ ನೀವು ಆರಾಮಾಗಿ 10ರಿಂದ 12 ಕ್ವಶನ್ಸ್ ಮಾಡೋದು. ತಿಳಿತಾ? ಕಾನ್ಸೆಪ್ಟು ಈಸಿ ಕಾನ್ಸೆಪ್ಟ್ ಇದೆ.
ನೀವು ಕ್ಯಾಲ್ಕುಲೇಷನ್ಗೆ ಹೆದರಿ ಮ್ಯಾಥ್ಸ್ ಮಾಡದೆ ಹೋದರೆ ಮುಗೀತು. ಈ 10ರಿಂದ 12 ಕ್ವಶನ್ಸ್ ಕಳ್ಕೊತೀರಾ. ಸೊ 7ರಿಂದ ಅಕಸ್ಮಾತ್ ನೀವು ಬರೀ 10ರಿಂದ 12 ಕ್ವಶನ್ ಮಾಡೋ ಬದಲು 3-4 ಕ್ವಶನ್ ಮಾಡಿದ್ರು 7-8 ಕ್ವಶನ್ನು ಈಸಿ ಇದ್ದಿದ್ದು ಕಳ್ಕೊಂಡಂಗಾಯ್ತು. 7-8 ಕ್ವಶನ್ ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್, 14ರಿಂದ 15 ಮಾರ್ಕ್ಸ್ ಕಳ್ಕೊಂಡಂಗಾಯ್ತು. ಸೊ 14ರಿಂದ 15 ಮಾರ್ಕ್ಸ್ ಕಳ್ಕೊಂಡ್ರೆ ನೀವು ಕಾಂಪಿಟೇಷನಿಂದ ಎಷ್ಟು ಹಿಂದೆ ಇರ್ತೀರಿ ನೀವೇ ನೋಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಕ್ವಶನ್. ಹಳ್ಳಿಯ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 12% ಇದೆ. ಈ ರೀತಿ ಇದೆ, 12 1/2% ಹೆಚ್ಚಾಗುತ್ತದೆ ಮತ್ತು ಎರಡನೇ ವರ್ಷದಲ್ಲಿ 8% ಅಷ್ಟು ಕಡಿಮೆ ಆಗುತ್ತದೆ. ಹಳ್ಳಿಯ ಪ್ರಸ್ತುತ ಜನಸಂಖ್ಯೆ 3200 ಆಗಿದ್ದರೆ 2 ವರ್ಷಗಳ ನಂತರ ಹಳ್ಳಿಯ ಜನಸಂಖ್ಯೆ ಎಷ್ಟು? ಮೊದಲಿಗೆ 12% ಹೆಚ್ಚಾಗುತ್ತಂತೆ, ಆಮೇಲೆ 8% ಕಡಿಮೆ ಆಗುತ್ತಂತೆ. 2 ವರ್ಷದ ನಂತರನೇ ಕೇಳಿದ್ದಾರೆ. ಸೊ ಫಸ್ಟಿಗೆ ಇನ್ಕ್ರೀಸ್ ಮಾಡಬೇಕು, ಆಮೇಲೆ 1 ವರ್ಷ ಡಿಕ್ರೀಸ್ ಮಾಡಬೇಕು, ಆಯಿತಾ. ಸೊ 12.5% ನಾನು ಆವಾಗಲೇ ಹೇಳಿದ್ದೆ. ಈ ರೀತಿ ಬಂದಾಗ ಫ್ರ್ಯಾಕ್ಷನ್ ಇದು 12.5% ಅಲ್ವಾ, 12.5% ಅಲ್ವಾ. ಇದು 12.5 ಅಂದ್ರೂ ಅದೇ, 12 ಈ ರೀತಿ 12.5% ಅಂದರೂ ಅದೇ. ಇದನ್ನು ಫ್ರ್ಯಾಕ್ಷನಲ್ಲಿ ಬರೆದಾಗ ಎಷ್ಟಾಗುತ್ತೆ? 1/8 ಆಗುತ್ತೆ ಅಲ್ವಾ. 1/8 ಆಗುತ್ತಲ್ವಾ, ಅದೇ ಅದು ನಿಮಗೆ ಗೊತ್ತಿದ್ರೆ ಬಿಡಿಸ್ಬೋದು. 1/8 ಇದ್ದಿದ್ದು ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ 8ಕ್ಕೆ 1 ಹೆಚ್ಚಾಗುತ್ತೆ, ಹಾಗಾದರೆ ಇದು 9/8 ಆಗುತ್ತೆ ಅಲ್ವಾ. ಸೊ ಫಸ್ಟಿಗೆ ಆ ಸಂಖ್ಯೆನ 9/8 ಗುಣಿಸ್ಬೇಕು, ತಿಳಿತಾ. ಸೊ ಇಲ್ಲಿ ಮಾಡಿ, ತಿಳಿತಾ. 9/8 ಯಾಕೆ ಹೆಂಗೆ ಬಂತು ಅಂತ ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. 12.5% ಫ್ರ್ಯಾಕ್ಷನ್ ವ್ಯಾಲ್ಯೂ ಹೋಗಿ ನೆನ್ಪಿಟ್ಕೊಂಡು ನೋಡ್ಕೊಳ್ಳಿ. 1/8 ಇದೆ. ಸೊ 8ಕ್ಕೆ 1 ಜಾಸ್ತಿ ಆದರೆ 9/8 ಆಗುತ್ತೆ, ಆಯಿತಾ. ಇದು 8% ಇದೆ, ಇದು 8% ಕಡಿಮೆ ಆಗುತ್ತಿದೆ. ಎರಡನೇ ವರ್ಷದಲ್ಲಿ 8% ಕಡಿಮೆ ಆಗುತ್ತಿದೆ. ಸೊ ಹಾಗಾದರೆ ಇದು 92/100 ಆಯಿತು. ಸೊ ಅದನ್ನೇ ಇಲ್ಲಿ ಬರೀರಿ. 3200 ಇದೆ. ಮೊದಲನೇ ವರ್ಷ ಏನಾಗುತ್ತೆ? 8ಕ್ಕೆ 9 ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. 12.5% ಕೊಟ್ಟಿದ್ದಾರೆ, ಅದನ್ನೇ ಫ್ರ್ಯಾಕ್ಷನಲ್ಲಿ ಬರೆದ್ರೆ 1/8 ಆಗುತ್ತೆ. ಸೊ ಹಾಗಾಗಿ 8ರಿಂದ 9 ಆಗುತ್ತೆ, 1 ಜಾಸ್ತಿ ಆಗುತ್ತೆ. ಫಸ್ಟಿಗೆ ಹೆಚ್ಚಾಗುತ್ತೆ, ಆಮೇಲೆ ಏನಾಗುತ್ತೆ? 100 ಇದ್ದಿದ್ದು 90 ಅಂದರೆ 8% ಕಡಿಮೆ ಆಗುತ್ತೆ, ಹಾಗಾದರೆ 92 ಆಗುತ್ತೆ. ಸೊ /100 ಬಿಡಿಸಿ ಆನ್ಸರ್ ಬರುತ್ತೆ. 2 0 ಹೋಯಿತು. 8 1 8 4 9 4 36, ಇದು ಇಲ್ಲಿ 92. ಸೊ ಇದಕ್ಕೆ 92ಕ್ಕೆ ಗುಣಾಕಾರ ಮಾಡಿ ಇಂಟು 32. ಸೊ 92 ಇಂಟು 36, 36 ಇಂಟು 92 ಎರಡು ಒಂದೇ ಅಲ್ವಾ. ಸೊ 36 ಮಾಡಿದ್ರೆ ಈಸಿ ಅಂತ ಅಷ್ಟೇ. 6 2 12, 6 9 54, 1 55 ಈ ಪ್ಲಸ್ಸು 3 2 6, 3 9 27, ಇಲ್ಲಿ 2 5 6 11, 7 1 8, ಇದು 13, 3 3 1 2, 3 3 1 2 ಎಲ್ಲಿದೆ? ಅದೇ ಆನ್ಸರು, ಆಪ್ಷನ್ ಎ ಎಲ್ಲಿದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ತಿಳಿತಾ. ಸೊ ಇದನ್ನ ಯಾಕೆ 12.5% 1/8 ಅಂತ ಯಾಕೆ ಇಟ್ಕೊಂಡೆ ಗೊತ್ತಾಯ್ತಲ್ವಾ. ಫ್ರ್ಯಾಕ್ಷನ್ ವ್ಯಾಲ್ಯೂ ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಅದು 1/8. 12.5%ಗೆ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿದ್ರೆ, ರೇಷಿಯೋಲ್ಲಿ ಕನ್ವರ್ಟ್ ಮಾಡಿದ್ರೆ 1/8. ಸೊ ಅವರು ಹೆಚ್ಚಾಗುತ್ತದೆ ಅಂತಂದರೆ, ಸೊ 8 ಯೂನಿಟ್ಗೆ 1 ಯೂನಿಟ್ ಹೆಚ್ಚಾದರೆ 9 ಯೂನಿಟ್ ಆಯಿತು. ಸೊ 9/8 ಆಯಿತು. ಅದನ್ನೇ ಇಂಟು ಮಾಡೋದು. ಎರಡನೇ ವರ್ಷ ಡಿಕ್ರೀಸ್ ಆಗುತ್ತೆ 8%. ಅದೇ ಇದು ಇನ್ಕ್ರೀಸ್ ಆಗ್ತಿದ್ರೆ ಏನು ಬರೀಬೇಕಿತ್ತಿಲ್ಲಿ? 102/100 ಅಂತ ಬರೀಬೇಕಿತ್ತಿಲ್ಲಿ. ಆದರೆ ಅದು ಡಿಕ್ರೀಸ್ ಆಗ್ತಾ ಇರೋದ್ರಿಂದ 108/100 ಅಂತ ಬರೀಬೇಕಿತ್ತಿಲ್ಲಿ. 8% ಹೆಚ್ಚಾಗ್ತಿದೆ, ಸೊ 100ಕ್ಕೆ 8% ಹೆಚ್ಚಾಗುತ್ತೆ ಅಂತ ಅದು ಬರೀಬೇಕಿತ್ತು, 108/100. ಆದರೆ ಅದು ಎರಡನೇ ವರ್ಷದಲ್ಲಿ ಡಿಕ್ರೀಸ್ ಆಗ್ತಿದೆ, ಅದಕ್ಕೋಸ್ಕರ ಏನು ಮಾಡಬೇಕು? 100ಕ್ಕೆ 8 ಕಳೆದ್ರೆ 92, 100ಕ್ಕೆ 92 ಆಗ್ತಿದೆ ಅಂತ 92ರಿಂದ ಗುಣಾಕಾರ ಮಾಡಬೇಕು, ತಿಳಿತಾ. ಸೊ ನೆಕ್ಸ್ಟ್ ಕ್ವಶನ್. ಒಂದು ಹಳ್ಳಿಯಲ್ಲಿ ಜನಸಂಖ್ಯೆಯು ವರ್ಷದಲ್ಲಿ 12,500ರಿಂದ 15,000ಕ್ಕೆ ಏರಿತ್ತು. ಒಂದು ವರ್ಷದಲ್ಲಿ ಜನಸಂಖ್ಯೆ ಶೇಕಡಾವಾರು ಹೆಚ್ಚಳ ಎಷ್ಟು? ಸೊ 12,500 ಇತ್ತಂತೆ, ಅದು 15,000 ಆಯ್ತಂತೆ. ಸೊ ಎಷ್ಟು ಹೆಚ್ಚಳ ಆಯಿತು? 2,500 ಹೆಚ್ಚಳ ಆಯಿತು. 2,500 ಎಷ್ಟಕ್ಕೆ? ಇದು 12,500ಕ್ಕೆ. ಅವ್ರು ಕೇಳಿದ್ದೇನು? 100ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ, ಇಂಟು 100. ಇವೆರಡು 0 ಇವೆರಡು 0, 25 1 25 5 ಅಲ್ವ. 25 ಈಸಿ ಅಲ್ವ ಮಗೆ? 25 1 25 1 5, ತಿಳಿತಾ. ಇಲ್ಲ ನಿಮಗೆ 25 ಕಷ್ಟ ಆದರೆ 5 5 25, ಇದು 5 2 10, 2 ಕೋಲ ಉಳಿತಾ 5 25, 5 1 5 5 ಎರಡು ಅಷ್ಟೇ. ಸೊ 5 1 5 20, 20%. ಸೊ ಎಲ್ಲಿದೆ ಆಪ್ಷನ್? ಆಪ್ಷನ್ ಸಿ ಎಲ್ಲಿದೆ, 20%.
ತಿಳಿತಾ? ಕ್ಯಾಲ್ಕುಲೇಷನ್ ಮಾಡೋದು ಕಲೀರಿ, ನಿಮ್ಗೆ ಗೊತ್ತಾಗ್ತದೆ ಕ್ಯಾಲ್ಕುಲೇಷನ್ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಇಲ್ಲಿ ನಿಮಗೆ ಡೈರೆಕ್ಟಾಗಿ 25 ಮಗಿ ಬಂದರೆ ಡೈರೆಕ್ಟಾಗಿ ಬೇಗ ಮಾಡ್ಬೋದಿತ್ತಲ್ವ. ಇಲ್ಲಿ ತೋರಿಸ್ತೀನಿ ನೋಡಿ ನಮ್ಮೆ. ಸೊ ಇದು ನಾನು ಕೆಲವೊಬ್ಬರಿಗೆ ಬರಲ್ಲ, ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಅಂತಿರ್ತಾರೆ, ಅವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ. 2500 ಇದೆ, ಇಷ್ಟಕ್ಕೆ 12,500ಕ್ಕೆ. ಸೊ ನೀವು ಇವೆರಡು ಸೊನ್ನೆ ಹೋಗಿಸಿದ್ರಿ, ಸೊ 25 ಉಳಿತೀನಿ. ಡೈರೆಕ್ಟಾಗಿ ಹೊಡಿಬೋದಲ್ಲ, 25 ಅಂದರೆ 25 ಐದಲೇ 125, ಸೊ ಇದು 5 ಅಂದರೆ 5 20 100 ಅಂತ ಹೊಡೆದ್ರೆ 20% ಆನ್ಸರ್ ಬಂತು. ಆಯಿತಾ? ಸೊ ಕ್ಯಾಲ್ಕುಲೇಷನ್ ಅಷ್ಟೇ ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದರೆ ನಿಮಗೆ ಕಾನ್ಸೆಪ್ಟ್ ಈಸಿ ಅಂತ ಗೊತ್ತಾಯ್ತು. ಈ ಲೆಕ್ಕನ ಹೆಂಗೆ ಇಕ್ವೇಷನಲ್ಲಿ ತರೋದು ನಿಮ್ಗೆ ಗೊತ್ತಾಯಿತು. ಅದರ ಮೇಲೆ ಕ್ಯಾಲ್ಕುಲೇಷನ್ ನೋಡಿ ಹೆದರಿ ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ಗೆ ಹೆದರಬೇಡಿ, ಪ್ರಾಕ್ಟೀಸ್ ಮಾಡಿ. 10,000ಕ್ಕೆ ಪ್ರಸ್ತುತ ಜನನ ಪ್ರಮಾಣ 450, ಅದಕ್ಕೆ ಅನುಗುಣವಾದ ಸಾವಿನ ಪ್ರಮಾಣವು 10,000ಕ್ಕೆ 120 ಆಗಿದೆ. ಹಾಗಾದರೆ ಶೇಕಡಾವಾರು ಜನಸಂಖ್ಯೆ ಹೆಚ್ಚಳ ಪ್ರಮಾಣ ಎಷ್ಟು ಅಂತ. ಸೊ 10,000 ಜನಸಂಖ್ಯೆ ಇದ್ದರೆ 10,000ಕ್ಕೆ ಏನಾಗುತ್ತಂತೆ, 450 ಜನರ ಜನನ ಆಗುತ್ತಂತೆ, ಜನನ. ಅದೇ ರೀತಿ ಅದೇ 10,000ಕ್ಕೆ 120 ಜನರ ಸಾವು ಆಗುತ್ತಂತೆ ಅಲ್ವಾ. ಕ್ವಶನಲ್ಲಿ ಕೊಟ್ಟಿದ್ದಾರಲ್ವಾ, 10,000ಕ್ಕೆ 120 ಆಗಿದೆ ಸಾವಿನ ಪ್ರಮಾಣ, ಇದು 10,000ಕ್ಕೆ 450 ಆಗಿದೆ. ಹಾಗಾದರೆ ಇಷ್ಟು ಜನ ಜನನ ಆಯಿತು, ಇಷ್ಟು ಜನ ಸಾವಾಯಿತು. ಸೊ ಹಾಗಾದರೆ ಇನ್ಕ್ರೀಸ್ ಎಷ್ಟಾಯಿತು? ಸೊ ಜನನದಲ್ಲಿ ಸಾವನ್ನು ಕಳೆದ್ರೆ ಎಷ್ಟು ಹೆಚ್ಚಳ ಆಯಿತು ಅನ್ನೋದು ಗೊತ್ತಾಗುತ್ತಲ್ವ. ಸತ್ತವ್ರದನ್ನ ನಾವು ಮೈನಸ್ ಮಾಡ್ಬೇಕಲ್ವ ಅಲ್ವಾ. ಜನಸಂಖ್ಯೆ ಹೆಚ್ಚಳ ಅವರು ಜನಸಂಖ್ಯೆಯಲ್ಲಿ ಬರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಮೈನಸ್ ಮಾಡಬೇಕು. ಇದು 0 ಹೋಯಿತು, 5ರಲ್ಲಿ 2 ಕಳೆದ್ರೆ 3, 4ರಲ್ಲಿ 1 ಕಳೆದ್ರೆ 330. ಸೊ 10,000ಕ್ಕೆ 330 ಜನ ಹೆಚ್ಚಳ ಆಗುತ್ತೆ ಜನಸಂಖ್ಯೆ. ಸೊ ಎಷ್ಟು? 330 ಜನ ಹೆಚ್ಚಳ ಆಗುತ್ತೆ. ಎಷ್ಟಕ್ಕೆ? 10,000ಕ್ಕೆ. ಹಾಗಾದರೆ ಅವ್ರು ಏನು ಕೇಳಿದರೆ, ಶೇಕಡಾವಾರು ಕೇಳಿದರೆ, ಅಂದರೆ 100ಕ್ಕೆ ಎಷ್ಟು ಅಂತ ಕೇಳಿದರೆ, ಇಂಟು 100. ಈ 0 ಹೋಯಿತು, 2 0 ಹೋಯಿತು, 33/10 ಅಂತ ಉಳಿತು ಲಾಸ್ಟಿಗೆ. ಸೊ 33/10 ಉಳಿದ್ರೆ 1 ಡಿಜಿಟ್ ಆದ ನಂತರ ಪಾಯಿಂಟ್ ಬರುತ್ತೆ. ಸೊ 3.3%. ಸೊ ಎಲ್ಲಿದೆ ಆಪ್ಷನ್? ಆಪ್ಷನ್ ಡಿ ಎಲ್ಲಿದೆ? 3.3%. ಮುಗಿತು ಇಷ್ಟೇ. ಇಲ್ಲಿ ಯಾಕೆ ಇದು ಕಳೆದ್ರಿ ಅನ್ನೋದು ಗೊತ್ತಾಗ್ಬೇಕು ನಿಮಗೆ. ಇಲ್ಲಿ ಜನನ ಆಗಿದೆ 450 ಜನರದು, 120 ಜನರದ್ದು ಸಾವಾಗಿದೆ. ಸೊ ಜನಸಂಖ್ಯೆ ಹೆಚ್ಚಳ ಆಗಬೇಕಂದ್ರೆ ಸಾವಾದವರ ಸಂಖ್ಯೆ ಕಳಿಬೇಕಲ್ವ. ಸೊ ಸಾವಾದವರ ಸಂಖ್ಯೆ ಕಳೆದ್ರೆ 330 ಉಳಿತು. ಇದು ಎಷ್ಟಕ್ಕೆ ಹೆಚ್ಚಳ ಆದಂಗೆ ಆಯಿತು? 10,000ಕ್ಕೆ 330 ಜನರ ಹೆಚ್ಚಳ ಆದಂಗೆ ಆಯಿತು. ಸೊ 10,000ಕ್ಕೆ 330 ಜನ. ಹಾಗಾದರೆ ಇಂಟು 100ಕ್ಕೆ ಎಷ್ಟು ಅಂತ ಕಂಡುಹಿಡಿದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಸಿಗುತ್ತೆ. ಜನಸಂಖ್ಯೆಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ತಿಳಿತಾ? 7ನೇ ಕ್ವಶನ್ ಮಾಡಿ. 7ನೇ ಕ್ವಶನ್, ಎಷ್ಟು ಸಂಖ್ಯೆ ಇದೆ ಅಲ್ವಾ, ಭಾಳ ದೊಡ್ಡ ಸಂಖ್ಯೆ ಇದೆ. ಇದು ನಾನು SSC GDಯಲ್ಲಿ ಕೇಳಿರೋ ಪ್ರಶ್ನೆನೇ ಹಾಕಿದ್ದೀನಿ. SSC GD 2022ರಲ್ಲೇ ಕೇಳಿರೋ ಪ್ರಶ್ನೆ ಇವೆಲ್ಲ. ಇಲ್ಲೆಲ್ಲ ಡಿಸ್ಕಸ್ ಮಾಡ್ತಿದ್ದೀನಲ್ಲ. ಸೊ 2022ರಲ್ಲೇ ನಾವು ಹಳೇದು ತೊಗೊಳೋಕ್ಕಿಂತ ಲೇಟೆಸ್ಟ್ ಆಗಿರೋದೇ ತೊಗೋಬೇಕು ಅಂತ ತೊಗೊಂಡಿದ್ದೀನಿ. ತಿಳಿತಾ? ಎಷ್ಟಿದೆ ಓದಿ ಅದು ಫಸ್ಟಿಗೆ. ಅದು ಎಷ್ಟು ಸಂಖ್ಯೆ ಇದೆ ಓದಿ. 25,60,80,000 ಇದೆ. ಕೋಟಿಗಳಲ್ಲಿ ಕೊಟ್ಟಿದ್ದಾರೆ ನಂಬರ್. ಸೊ ಇದು ನಾನು ಹೇಳ್ತೀನಿ, ರಿಯಲ್ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದು. ಅಂದರೆ ಇಲ್ಲಿ ಬಿಡಿಸ್ತಾ ಇರೋ ಅಷ್ಟು ಪ್ರಶ್ನೆಗಳು ಲಾಸ್ಟ್ ಇಯರ್ ಕೇಳಿರೋ ಪ್ರಶ್ನೆಗಳೇ. ಸೊ ನಿಮಗೆ ಡಿಫಿಕಲ್ಟ್ ಆಗಲಿ ಅಂತ ನಾನು ಕೊಡೋ ಪ್ರಶ್ನೆ ಅಲ್ಲ ಇದು. ಸೊ ಎಕ್ಸಾಮಲ್ಲಿ ಏನು ಬರುತ್ತೆ ಅದನ್ನಷ್ಟೇ ಡಿಸ್ಕಸ್ ಮಾಡೋದು. ಸೊ ಏನಾಗಿದೆ, 2010ರಲ್ಲಿ ದೇಶದ ಜನಸಂಖ್ಯೆ 25,60,80,000 ಆಗಿತ್ತಂತೆ. 2020ರ ಒಳಗೆ ಜನಸಂಖ್ಯೆಯು 10% ಹೆಚ್ಚಾಗಿದೆ. 10% ಹೆಚ್ಚಾಗಿದೆ ಅಂದರೆ 100 ಇದ್ದಿದ್ದು ಏನಾಗಿರುತ್ತೆ? 110 ಆಗಿರುತ್ತೆ ಅಲ್ವಾ. ಸೊ 10ನ್ನು ನೀವು 1/10 ಅಂತಾನು ಬರಿಬೋದು ಅಂತ ಹೇಳಿದ್ದೆ ಫ್ರ್ಯಾಕ್ಷನಲ್ಲಿ. 10% ಅಂದರೆ ಫ್ರ್ಯಾಕ್ಷನಲ್ಲಿ ಏನಾಗುತ್ತೆ? 1/10 ಆಗುತ್ತೆ. ಸೊ 10ಕ್ಕೆ 1 ಹೆಚ್ಚಾದರೆ 11/10. ಇದು ನೋಡಿ 110/10 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ? ಈ 0 ಹೋದರೆ 11/10 ಬರುತ್ತಲ್ವಾ. 110/100 ಮಾಡಿದ್ರೆ. ಸೊ ನಾನು ಹೇಳ್ತಿದ್ದೀನಿ, ಈ ರೀತಿ ಈಸಿ ಕೊಟ್ಟಾಗ ನೀವೇನು ಫ್ರ್ಯಾಕ್ಷನ್ ವ್ಯಾಲ್ಯೂ ನೆನ್ಪಿಟ್ಕೊಂಡು ಅದನ್ನು ಬಿಡಿಸೋ ಅಗತ್ಯ ಇಲ್ಲ, ಡೈರೆಕ್ಟಾಗೇ ಬಿಡಿಸ್ಬೋದು. ಅಥವಾ ಕೆಲವೊಂದು ಸಲ ಆವಾಗಲೇ ಬಿಡಿಸ್ನಲ್ಲ 12.5%, ಆ ರೀತಿ ಕೊಟ್ಟಾಗ ನೀವು ಅವಾಗ ಫ್ರ್ಯಾಕ್ಷನ್ ವ್ಯಾಲ್ಯೂಯಿಂದ ಬಿಡಿಸೋದು ಬೆಟ್ರ್ ಅಲ್ವಾ. ಅವಾಗ ಇದರಿಂದನೂ ಬಿಡಿಸ್ಬೋದು ನೀವು, ಏನದು 12.5%ನ ಅದರಿಂದನೂ ಬಿಡಿಸ್ಬೋದು.
ಬಟ್ ಆದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಇದ್ದಾಗ ಈಸಿಯಾಗಿ ವಿತೌಟ್ ಪಾಯಿಂಟಲ್ಲಿ ಬಿಡಿಸ್ಬೋದಲ್ವಾ. ಡೆಸಿಮಲಲ್ಲಿ ಈಗ 12.5 ಇದ್ದಾಗ ಇಲ್ಲಿ ಪಾಯಿಂಟ್ ಇಲ್ಲದೆ ನೀವು ಡೈರೆಕ್ಟಾಗಿ 112.5 /100 ಈ ರೀತಿ ಮಾಡಬೇಕಾಗುತ್ತೆ. ಅಂದರೆ ಅದೇ ಫ್ರ್ಯಾಕ್ಷನ್ ವ್ಯಾಲ್ಯೂ ನೆನಪಿದ್ದಾಗ ಕರೆಕ್ಟಾಗಿ 1/8 ಅಂತಂದರೆ 8ಕ್ಕೆ 1 ಹೆಚ್ಚಾಗಿದೆ ಅಂದರೆ 9/8 ಅಂತ ಬರೀಕೋಬೋದು. ಅದಕ್ಕೋಸ್ಕರ ಫ್ರ್ಯಾಕ್ಷನ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ ಅಂತ ಹೇಳೋದು. ಸೊ ಇದಕ್ಕೆ ಫ್ರ್ಯಾಕ್ಷನ್ ವ್ಯಾಲ್ಯೂನ ಅಗತ್ಯ ಇಲ್ಲ. ನೀವು ಏನು ಮಾಡಬೇಕು, ಅದೇ ಎಷ್ಟು ಹೆಚ್ಚಾಗಿದೆ 110 ಆಗಿದೆ 100ಕ್ಕೆ. ಸೊ ಇದನ್ನು ಬಿಡಿಸಿದ್ರೆ ಆನ್ಸರ್ ಬರುತ್ತೆ. ಈ 2 0 ಹೋಯ್ತು, ಇಲ್ಲೊಂದು 0 ಹೋಗಿಸ್ರಿ ಮೊದಲು. ಈ 0 ಹೋಯ್ತು, ಈ 0 ಹೋಯ್ತು. ಸೊ 11ರ ನಂತರ ಇಲ್ಲಿ 3 0 ಇದೆ, ಮೊದಲು 3 0 ಬರಲಿ. 11ರಿಂದ ಇದಕ್ಕೆ ಗುಣಾಕಾರ ಮಾಡಿ 3 0 ಬರೆದ್ರಿ. ಆಮೇಲೆ 11 8 88, 8 ಕೈಲ 0 ಇದೆ. ಸೊ ಮತ್ತೆ 8 ಬರುತ್ತೆ. 11 0 8 ಕೈಲ ಇದೆ. ಸೊ 11 6 66, 6 ಕೈಲ 11 5 55 6 ಕೊಡಿಸಿದ್ರೆ 61, 11 2 22, 6 28. ಸೊ 28,16,000 ಇದು 16,88,000 ಆಯ್ತು. ಸೊ ಎಲ್ಲಿದೆ ಆಪ್ಷನ್ ಬಿ ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? 28 ಕೋಟಿದ 16,88,000 ಆನ್ಸರ್ ಬಂತು. ಇಷ್ಟೇ. ಏನಿದೆ 11ರಿಂದ ಗುಣಾಕಾರ ಮಾಡೋದು ಈಸಿ ಅಲ್ವಾ. ಸೊ ಫಾಸ್ಟಾಗಿ ಗುಣಾಕಾರ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ತಿಳಿತಾ? ಇದೆ ನಿಮ್ಮ ಆನ್ಸರ್. 8ನೇ ಕ್ವಶನ್. ಹಳ್ಳಿಯ ಪ್ರಸ್ತುತ ಜನಸಂಖ್ಯೆ 50,000. ಇದು ಇಲ್ಲ, ಇದು ತೆಗಿರಿ. ಹಳ್ಳಿಯ ಪ್ರಸ್ತುತ ಜನಸಂಖ್ಯೆ 50,000. ನಗರಗಳಿಗೆ ವಲಸೆ ಹೋದ ಕಾರಣ ಜನಸಂಖ್ಯೆಯು ಪ್ರತಿ ವರ್ಷ 5% ದರದಲ್ಲಿ ಕಡಿಮೆ ಆಗುತ್ತದೆ. 2 ವರ್ಷಗಳ ನಂತರ ಹಳ್ಳಿಯ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಸೊ 50,000 ಇದ್ದಿದೆ, ಪ್ರತಿ ವರ್ಷ 5% ದರದಲ್ಲಿ ಕಡಿಮೆ ಆಗುತ್ತಂತೆ. ಸೊ ಎಷ್ಟಾಗುತ್ತೆ? 5% ಅಂದರೆ 95/100 ಇಂಟು 95/100. ಇಲ್ಲಿ 95/100 ಬರೆಯೋ ಬದಲು ನೀವು 5%ನ ಏನದು ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 1/20 ಅಲ್ವಾ. ಸೊ 20% ಕಡಿಮೆ ಆದರೆ 20ಕ್ಕೆ 1 ಕಡಿಮೆ ಆದರೆ ಹೆಂಗೆ ಬರಿಬೋದು? ಇದು 90/20. ಸೊ ಇದೊಂದು ಲೆಕ್ಕ ಆ ರೀತಿ ಮಾಡಿ ಬಿಡಿಸೋಣ. ತಿಳಿತಾ? ಇದನ್ನ ನೀವು ಬಿಡಿಸಿ ನೋಡಿ, ಇದನ್ನ ಸಾಲ್ವ್ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ಈಗ ಬರ್ದಿದ್ದೀನಲ್ಲ, ಇದನ್ನ ಸಾಲ್ವ್ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ನೀವು ಸಾಲ್ವ್ ಮಾಡಬೇಕಾದ್ರೆ ನೋಡಿ. ನಾನು ಫ್ರ್ಯಾಕ್ಷನ್ ವ್ಯಾಲ್ಯೂಯಿಂದ ಇದೊಂದು ಎಕ್ಸಾಂಪಲ್ ಕೊಟ್ಟು ನೋಡ್ತೀನಿ ನಿಮಗೆ. ತಿಳಿತಾ? ಈಗ ಇದನ್ನ ಫ್ರ್ಯಾಕ್ಷನ್ ವ್ಯಾಲ್ಯೂಯಲ್ಲಿ ಬರೆದು ತೋರಿಸ್ತೀನಿ. ನಾನು ನಿಮ್ಗೆ ಹೇಳಿದೆ 5% ಅಂದರೆ ಫ್ರ್ಯಾಕ್ಷನಲ್ಲಿ 1/20. ಸೊ 20ಕ್ಕೆ 1 ಕಡಿಮೆ ಆಗುತ್ತೆ, ಯಾಕಂದರೆ ಕಡಿಮೆ ಆಗುತ್ತದೆ. ಸೊ 20ಕ್ಕೆ 1 ಕಡಿಮೆ ಆದರೆ 90/20 ಇಂಟು 19/20 ಆಯಿತಾ. 19/20 ಇಲ್ಲಿ ಮಾಡಿದ್ರೆ ಆನ್ಸರ್ ಸಿಗುತ್ತೆ ನಿಮಗೆ. ಈಗ ಮಾಡಿ. ಈ 0 ಹೋಯ್ತು, ಈ 0 ಹೋಯ್ತು. ಸೊ 2 2 4. ಇದನ್ನ ಡೈರೆಕ್ಟಾಗಿ ಇಲ್ಲೇ ಗುಣಿಸ್ಕೊಂಡು 4 ಅಂತ ಬರುತ್ತಲ್ಲ. 4 1 4, 4 1 4, 2 ಇದು 1 ಉಳಿತು. 4 2 8, 4 5 25. ಸೊ 125 ಆಯಿತು. ಈಗ 19 ಸ್ಕ್ವೇರ್ ಎಷ್ಟು ಅಂತ ನಿಮಗೆ ನೆನಪಿರ್ಬೇಕು. ನಾನು ಹೇಳಿದ್ದೆ ನಿಮಗೆ ಸ್ಕ್ವೇರ್ಸ್ ನೆನ್ಪಿಟ್ಕೊಳ್ಳಿ. ಎಲ್ಲಿ ತನಕ ಅಂದರೆ 20ರ ತನಕ. ಸೊ ಈಗ 19 ಇಂಟು 19 ಉಳಿದಿದೆ, ಇಲ್ಲಿ 125 ಉಳಿದಿದೆ. ಇಷ್ಟನ್ನ ಇದು ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ 19 ಇಂಟು 19 ಅಂದರೆ 19 ಸ್ಕ್ವೇರು. 19 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 361. ಅದಕ್ಕೆ 125ರಿಂದ ಗುಣಾಕಾರ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಲ್ವಾ. ಈಗ ಮಾಡಿ. 5 1 5, 5 6 30, 5 3 15, 3 18, 2 1 2, 2 6 12, 2 3 6 1 7. ಇಲ್ಲಿ 163. ಇಲ್ಲಿ 1 1 1, 1 6 6, 1 3 3 ಅಷ್ಟೇ. 5 7 8 2 10 11, 7 2 9 6 15. ಸೊ 4 45,175. ಸರಿ, ಇದು 2 ಇದೆ. ಇಲ್ಲಿ 275 ಇಲ್ಲ ಅಲ್ವಾ, ಸಾರಿ. ಇಲ್ಲಿ 2 ಇದೆ ಅಲ್ವಾ, ನಾನು ಇಲ್ಲಿ 7 ಬರೆದಿದ್ದೆ. 2 ಇಲ್ಲಿ 0 2 2 2 ಅಲ್ವಾ. ಸೊ 2 45,125. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ? ಸೊ ಇದು ನಾನು ಇಲ್ಲಿ 2 1 7 ಬರ್ತಿದ್ದೀನಿ, ಅದು ಇದು 2. ಸೊ 40. ಇಲ್ಲಿ ನೋಡಿ 0 2 ಪ್ಲಸ್ ಇದೆಯಲ್ವಾ. ಸೊ 0 2 0 0ಯಲ್ಲಿ 2 ಕೊಡಿಸಿದ್ರೆ 2, ಅದಕ್ಕೆ 45,125 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ಕ್ವಶನ್ ನಂಬರ್ 9.
ನಗರದ ಪ್ರಸ್ತುತ ಜನಸಂಖ್ಯೆ 92,61,000. ಇದು ವಾರ್ಷಿಕ 5% ದರದಲ್ಲಿ ಹೆಚ್ಚಾಗುತ್ತಿದ್ದರೆ 3 ವರ್ಷಗಳ ಹಿಂದೆ ಅದರ ಜನಸಂಖ್ಯೆ ಕಂಡುಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಈಗ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಈಗ ಅವರು ಇದು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಬಟ್ ಅವರೇ ಹಿಂದಿನ ಕೇಳ್ತಾ ಇದ್ದಾರೆ. ಪ್ರಸ್ತುತ ಜನಸಂಖ್ಯೆ ಕೊಟ್ಟು ಹಿಂದಿನ ಜನಸಂಖ್ಯೆ ಕೇಳ್ತಾ ಇದ್ದಾರೆ. ಸೊ ಈಗ ರಿವರ್ಸ್ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಆವಾಗ ಏನು ಮಾಡಬೇಕು, ಹಿಂದಿನ ಜನಸಂಖ್ಯೆನ ನೀವು ಎಕ್ಸ್ ಅಂತ ಇಟ್ಕೋಬೇಕು. ಆಯ್ತಾ. ಎಕ್ಸ್ ಅಂತ ಇಟ್ಕೊಂಡ ತಕ್ಷಣ 5% ದರದಲ್ಲಿ ಹೆಚ್ಚಾಗುತ್ತಿದ್ದರೆ, 5% ಅಂದರೆ ಏನು ಹೇಳಿದ್ದೆ ನಾನು ನಿಮಗೆ, 1/20 ಅಂತ ಹೇಳಿದ್ದೆ. ಹೆಚ್ಚಾಗಿದ್ರೆ ಏನಾಗುತ್ತೆ, ಇಂಟು 21 ಆಗುತ್ತೆ ಅಲ್ವಾ. 21/20 ಎಷ್ಟು ವರ್ಷ, 3 ವರ್ಷ ಹೆಚ್ಚಾಗುತ್ತೆ. ಸೊ 3 ವರ್ಷ ಹೆಚ್ಚಾಗುತ್ತೆ ಇಂಟು 21/20. ಇದ್ರ ಉತ್ತರ ಎಷ್ಟಿರುತ್ತೆ, ಇಷ್ಟು. ಎಕ್ಸ್ ಇದ್ದಿದ್ದು 3 ವರ್ಷದ ಹಿಂದೆ ಇಷ್ಟಿತ್ತು, ಇಷ್ಟು 3 ವರ್ಷ ಹೆಚ್ಚಾದ ನಂತರ ಪ್ರಸ್ತುತ ಜನಸಂಖ್ಯೆ ಎಷ್ಟಿದೆ, ಪ್ರಸ್ತುತ ಜನಸಂಖ್ಯೆ 92,61,000 ಇದೆ ಅಲ್ವಾ. ಇದನ್ನು ತೆಗಿತೀನಿ, ಛೇದ ಹೊಡೆಯೋಕ್ಕಾರೆ ಪ್ರಾಬ್ಲಮ್ ಆಗುತ್ತೆ. ಆಯ್ತಾ. ಸೊ ಇದನ್ನ ಛೇದ ಹೊಡೀರಿ, ಆನ್ಸರ್ ಬರುತ್ತೆ. ಸೊ ಇಲ್ಲಿ ಆನ್ಸರು ಡೆಸಿಮಲ್ ಇರಲಿಲ್ಲ. ಸೊ ಏನದು ಎಲ್ಲನೂ ಕರೆಕ್ಟಾಗಿ ರಿಯಲ್ ವ್ಯಾಲ್ಯೂಸಲ್ಲೇ ಇದೆ, ಅಂದರೆ ವಿತೌಟ್ ಪಾಯಿಂಟ್, ಅಂದರೆ ಡೆಸಿಮಲ್ ಎಲ್ಲಿಲ್ಲ, ರಿಯಲ್ ನಂಬರ್ಸೇ ಕರೆಕ್ಟಾಗೇ ಇದೆ. ಸೊ ಇದನ್ನು ನೀವು ಅದೇ ರೀತಿ ಛೇದ ಹೋಗುತ್ತಂತೆ ನಿಮಗೆ ಇದರಿಂದ ಈ ಆಪ್ಷನ್ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ. ಸೊ 21ರಿಂದನೂ ನಿಮಗೆ ಮಗೆ ನೆನಪಿದ್ರೆ ಹೊಡೀರಿ, ಇಲ್ಲ ಅಂತಂದರೆ ಯಾವುದಾದ್ರೂ ಈ 21 ಯಾವುದರಿಂದ ಹೋಗುತ್ತೆ, 7 3 7ರಲ್ಲೇ ಹೊಡೀರಿ. 7 1 7, 2 ಉಳಿತು, 7 3 21, 7 2 14, ಮತ್ತೆ 2 ಉಳಿತು, 7 1 7, 3 0. ನೀವು ಪ್ರತಿ ಸಲ ಬರೆಯೋ ಬದಲು ಈ ಒಂದೇ ಸಲ ಇಲ್ಲಿ ಕೆಳಗಡೆ ಬರ್ಕೊಂಡು ಇಟ್ಕೊಂಬಿಡಿ, ತಿಳಿತಾ. ಸೊ ಇದಾಯಿತು. ಇದು 7 3 7, 7 1 7, ಇಲ್ಲ ಇದು 7ರಲ್ಲೇ ಹೊಡೆಯೋ ಬದಲು ಇದು ಮೊದಲು 3ರಲ್ಲೇ ಹೊಡೆದ್ಬಿಡಿ, ತಿಳಿತಾ. 3 ಇಲ್ಲಿ 3 ಉಳಿದಿದೆಯಲ್ಲ, 3 4 12, 1 ಉಳಿತು, 3 4 12. ಒಂದು ನಿಮಿಷ ಇರಿ, 3 4 12, 1 ಉಳಿತು, 3 4 12, ಇಲ್ಲಿ ಒಂದು ಏನೋ ಮಿಸ್ಟೇಕ್ ಮಾಡಿದ್ದೀನಿ ನಾನು, ಒಂದು ನಿಮಿಷ ಇರಿ. ಇನ್ಕ್ರೀಸ್ ಆಗ್ತಾಯಿದೆ 5% ಅಂದರೆ 1/20 ಕರೆಕ್ಟು, 21/100. ಸೊ ಇಲ್ಲೇನು ಛೇದ ಹೊಡೆಯುವಾಗ ಮಿಸ್ ಮಾಡಿದ್ದೀನಿ. 92,61,000 ಕರೆಕ್ಟ್ ಇದೆ. ಇದು 7 3 21, 7 1 7, 2 ಉಳಿತು, 22, 7 3 21, 1 ಉಳಿತು, 7 2 14, 7 3 21. ಸೊ ಇಲ್ಲಿ 3 0 ಇದೆ. ಆಯಿತು, ಇದು 3 0 ಆಮೇಲೆ ಬರ್ಕೊಂಡ್ರೆ ನಡೀತು. 2 3 5, 5 3 8, 1 9. ಈಗ ಹೋಗುತ್ತೆ. 3 1 3 4 12, 1 ಕೈಲ ಉಳಿತು, ಮತ್ತೆ 3 4 12, 3 1 3. ಸೊ ಈಗ ಮತ್ತೆ 7ರಲ್ಲೇ ಹೊಡೀರಿ. 7 3 21, 7 6 42, 7 3 21. ಸೊ 3 1 3 21, ಈ 21 ಈ 21 ಹೋಯಿತು ಅಲ್ವಾ. ಸೊ ಮೇಲೆ ಎಷ್ಟು ಉಳಿತು, 3 0 ಮಾತ್ರ ಉಳಿತು. ಸೊ 1,000 ಆದಂಗೆ ಆಯಿತು. ಸೊ ಇಲ್ಲೇನು ಬಂತು, ಎಕ್ಸ್ ಇಂಟು ಇಲ್ಲಿ ಕೆಳಗಡೆ 20 20 ಅಂತ ಇದಾವಲ್ವಾ, ಇಲ್ಲೆಲ್ಲ 1 1 ಅಂತ ಬಂದಿದೆ. ಈಗ ಇಲ್ಲಿ ಮುಂದೆ 1,000 ಅಂತ ಉಳಿದಿದೆ, ಯಾಕಂದರೆ ಇಲ್ಲಿ 3 0ನ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಈ ರೀತಿ ಬಿಟ್ಟು ಮಾಡಿ ಆಮೇಲೆ 3 ಸೇರಿಸ್ಕೊಂಡ್ರೆ ನಡೆಯುತ್ತೆ. ಸೊ ಇಲ್ಲಿ ಎಷ್ಟು, 2 2 4, 4 2 8, ಮತ್ತು ಇವು 3 0ನು ಇಲ್ಲಿ ಇನ್ಕ್ಲೂಡ್ ಮಾಡಿ, ಮತ್ತು ಇವು ಕೆಳಗಡೆ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, ಇಂಟು ಆಗುತ್ತಲ್ವ. ಸೊ ಇದ್ರ ಜೊತೆ ಇಂಟು ಮಾಡಿದ್ರೆ ಈ 3 0ನು ಸೇರುತ್ತೆ. ಸೊ ಎಕ್ಸ್ = ಈ ರೀತಿ ಆಗುತ್ತೆ. ಸೊ ಹಾಗಾದರೆ ಎಷ್ಟಾಯಿತು, 80 00 ಮತ್ತು 3 0, ಒಟ್ಟು 3 3 6 0 ಬರಬೇಕು. 3 3 6 0. ಸೊ 80 ಲಕ್ಷ ಆನ್ಸರು ಆಪ್ಷನ್ ಡಿ ಯಲ್ಲಿದೆ, 80 ಲಕ್ಷ. ಆಯಿತಾ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ನಾನು ಇಲ್ಲೇನೋ 1 ಅಂತ ಬರೆದಿದ್ದೆ ಅನಿಸುತ್ತೆ. ಸೊ ಅದು ತಪ್ಪು, ಈ ರೀತಿ. ಬಟ್ ಕ್ಯಾಲ್ಕುಲೇಷನಲ್ಲಿ ಏನಾದರೂ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಕೆಲವೊಂದು ಸಲ ಮಿಸ್ ಆಗಿ ಏನೋ ಆಗಿರುತ್ತೆ. ಆದರೆ ಅದೇ ಈ ರೀತಿ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಇದರಲ್ಲಿ ಏನಿದೆ ಕಾನ್ಸೆಪ್ಟು, ಇಲ್ಲಿ ಹಿಂದಿನ ಜನಸಂಖ್ಯೆ ಕಂಡುಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅವರು ಇವಾಗ ಪ್ರಸ್ತುತದ ಕೊಟ್ಟು ಹಿಂದಿನ ಜನಸಂಖ್ಯೆ ಕೇಳಿದ್ದಾರೆ. ಪ್ರಸ್ತುತ ಕೊಟ್ಟು ಮುಂದಿನ ಜನಸಂಖ್ಯೆ ಕೇಳಿದರೆ ಅದನ್ನು ನೀವು ಅದೇ ಜನಸಂಖ್ಯೆ ಬರೆದು ಈ ರೀತಿ ಮುಂದೆ ಇಂಟು ಮಾಡ್ಕೊತ ಹೋಗ್ತಿದ್ರಿ. ಆದರೆ ಅವರು
ಪ್ರಸ್ತುತ ಜನಸಂಖ್ಯೆ ಕೊಟ್ಟು ಹಿಂದಿನ ಜನಸಂಖ್ಯೆ ಕೇಳಿದ್ದಾರೆ. ಸೊ ಅವಾಗ ಹಿಂದಿನ ಜನಸಂಖ್ಯೆ ಅವರು ಕೇಳಿದ್ರೆ ಹಿಂದಿನ ಜನಸಂಖ್ಯೆ ಅದರ 3 ವರ್ಷಗಳ ಹಿಂದೆ ಅದರ ಜನಸಂಖ್ಯೆ ಕಂಡುಕೊಳ್ಳಿ ಅಂತ ಕೇಳಿದ್ರೆ, ಒಂದು ನಿಮಿಷ ಇರಿ, ಬರ್ತಿದೆ. ಅವರು ಹಿಂದಿನ ಜನಸಂಖ್ಯೆ ಹೇಳಿದ್ರೆ ಹಿಂದಿನ ಜನಸಂಖ್ಯೆನ ಎಕ್ಸ್ ಅಂತ ಇಟ್ಕೊಂಡು ಅದು ಎಷ್ಟು ವರ್ಷಕ್ಕೆ, ಈಗ 3 ವರ್ಷಗಳ ಹಿಂದೆ ಕೇಳಿದ್ರೆ 3 ವರ್ಷ ಅವರು ಇನ್ಕ್ರೀಸ್ ಆಗ್ತಿದ್ರೆ ದರ ಇನ್ಕ್ರೀಸ್ ಮಾಡ್ತಾ ಇರಬೇಕು, ಇಲ್ಲ ಡಿಕ್ರೀಸ್ ಆಗ್ತಿದ್ರೆ ಡಿಕ್ರೀಸ್ ಮಾಡಬೇಕು. ಮತ್ತೆ ಈಕ್ವಲ್ ಟು ಈಗ ಪ್ರಸ್ತುತ ಜನಸಂಖ್ಯೆ ಎಷ್ಟಿದೆ ಅದನ್ನ ಬರಿಬೇಕು. ಅದು ಬರೆದ ನಂತರ ನೀವು ಸಾಲ್ವ್ ಮಾಡಬೇಕು. ಇದು ಮೇಲಿಂದ ಮೇಲೆ ಛೇದ ಹೊಡೆಯೋದು ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಈ ರೀತಿ ಈಕ್ವಲ್ ಟು ಇದ್ದಾಗ 8/x ಇಂಟು 8/100 ಇಲ್ಲಿ 32/50 ಈ ರೀತಿ ಇದ್ದಾಗ ಮೇಲಿಂದ ಮೇಲೆ ತೆಳಗಿಂದ ಕೆಳಗೆ ಛೇದ ಹೊಡಿಬೋದು ಅಂತ ಹೇಳಿದ್ದೆ. 8 1 8 4 51 52 ಈ ರೀತಿ ಹೊಡಿಬೋದು ಅಂತ ಹೇಳಿದ್ದೆ ನಾನು ನಿಮಗೆ. ಕೆಳಗಿಂದ ಈ ರೀತಿ ಮಿಡಲಲ್ಲಿ ಈಕ್ವಲ್ ಟು ಇದ್ದಾಗ. ಸೊ ಅವೆಲ್ಲ ಬೇಸಿಕ್ಸು ನೀವು ಕಲ್ತ್ಕೊಳ್ಳಿ ಆಯಿತಾ. ಫಸ್ಟ್ ಕ್ಲಾಸಲ್ಲಿನೂ ನಾನು ಹೇಳ್ಕೊಟ್ಟಿದ್ದೀನಿ ಪರ್ಸೆಂಟೇಜ್ದು ಫಸ್ಟ್ ಕ್ಲಾಸಲ್ಲಿ ಆಯಿತಾ. ಸೊ ಇದರ ಆನ್ಸರು 80 ಲಕ್ಷ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 10ನೇ ಕ್ವಶನ್ನು ಬಿಡಿಸಿ. ಇಲ್ಲಿನೂ ಹಂಗೆ ಕೇಳಿದ್ದಾರೆ. ನಗರದಲ್ಲಿ ಕರಡಿಗಳ ಜನಸಂಖ್ಯೆಯು ಪ್ರತಿ ವರ್ಷ 3ರಷ್ಟು ಬೆಳೆಯುತ್ತದೆ. ನಗರದಲ್ಲಿ ಕರಡಿಗಳ ಪ್ರಸ್ತುತ ಜನಸಂಖ್ಯೆ ಕೊಟ್ಟಿದ್ದಾರೆ, 2 ವರ್ಷಗಳ ಹಿಂದಿದ್ದು ಕೇಳಿದ್ದಾರೆ. ಸೊ ಹಿಂದೆ ವರ್ಷದ್ದು ಕೇಳಿದಾಗ ಪ್ರಸ್ತುತ ಕೊಟ್ಟು ಹಿಂದೆ ವರ್ಷದ್ದು ಕೇಳಿದಾಗ, ಸೊ ಹಿಂದೆ ವರ್ಷದ್ದು ನೀವು ಎಕ್ಸ್ ಅಂತ ಇಟ್ಕೊಳ್ಳಿ. ಏನಾಗ್ತದೆ, 3ರಷ್ಟು ಬೆಳೀತಿದೆ ಅಂತೆ. ಸೊ 100ಕ್ಕೆ 103 ಆಗ್ತಿದೆ. ಸೊ 2 ಸಲ 2 ವರ್ಷ ಆಗುತ್ತೆ. ಪ್ರಸ್ತುತ ಜನಸಂಖ್ಯೆ 2 ವರ್ಷಗಳ ಹಿಂದೆ, ಸೊ 2 ಸಲ ಆಗುತ್ತೆ. ಈಕ್ವಲ್ ಟು ಪ್ರಸ್ತುತ ಜನಸಂಖ್ಯೆ ಎಷ್ಟು, 21,215. ಅದೇ ಅಲ್ವಾ. ಸೊ ನೀವು ನೋಡಿ, ನಾವು ಇಷ್ಟು ತನಕ ಬಿಡಿಸಿದ್ದು ಅದೇ ಕಾನ್ಸೆಪ್ಟಲ್ಲೇ. ಇಷ್ಟಿತ್ತು ಈ ರೀತಿ. ಅವರು ಯಾವಾಗಲೂ ಏನು ಕೊಡ್ತಿದ್ರು, ಪ್ರಸ್ತುತ ಜನಸಂಖ್ಯೆ ಕೊಟ್ಟು 2 ವರ್ಷ ಇನ್ಕ್ರೀಸ್ ಆಗ್ತಿತ್ತು ಅಂತ ಕೊಡ್ತಿದ್ರು. ಆದರೆ ಏನು ಮಾಡಿದ್ದಾರೆ, ಈಗ ಪ್ರಸ್ತುತ ಕೊಟ್ಟು 2 ವರ್ಷ ಹಿಂದೆ ಎಷ್ಟಿತ್ತು ಅಂತ ಕೇಳಿದ್ದಾರೆ, ಅವರು ಇನ್ಕ್ರೀಸ್ ಕೊಟ್ಟಿದ್ದಾರೆ. ಸೊ ಅವಾಗ ಹಿಂದಿನ ಜನಸಂಖ್ಯೆ ಎಕ್ಸ್ ಅಂತ ಅಂದ್ಕೊಂಡು ಪ್ರಸ್ತುತ ಜನಸಂಖ್ಯೆ ಈಕ್ವಲ್ ಟು ನಂತರ ಬರೆದು ಬಿಡಿಸ್ಬೇಕು. ಸೊ ಇದನ್ನು ಬಿಡಿಸಿ ಈಗ. ಸೊ ಇಲ್ಲಿನೂ ಆನ್ಸರ್ ಆಪ್ಷನಲ್ಲಿ ಯಾವುದೇ ಪಾಯಿಂಟ್ಸ್ ಇಲ್ಲ. ಸೊ ಇವೆಲ್ಲ ಡೈರೆಕ್ಟಾಗಿ ಛೇದ ಹೋಗ್ತವೆ. ಸೊ 103 ಅವಿಭಾಜ್ಯ ಸಂಖ್ಯೆ. ಸೊ ಇದನ್ನು ಯಾವುದೇ ರೀತಿ ಛೇದ ಹೊಡೆಯೋಕ್ಕಾಗಲ್ಲ. ಅವಾಗ ಏನು ಮಾಡ್ಬೇಕು, ನೀವು ಈ ರೀತಿ ಬರ್ಕೊಂಡು ಛೇದ ಹೋಗೋಕ್ಕೆ ಆಗುತ್ತಾ, ಡೈರೆಕ್ಟ್ 103ರಿಂದನೇ ಛೇದ ಹೊಡೆಯೋಕ್ಕೆ ಟ್ರೈ ಮಾಡಬೇಕು. ಸೊ 103 ಇದೆ. 103 ಒಂದೇ 103 ಎರಡಲೇ ಎಷ್ಟಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ. 2 6 2. ಸೊ 206. ಸೊ ಇಲ್ಲಿ 212 ಇದೆ. ಸೊ ಸಮೀಪ ಇದೆ. ಸೊ 206 ಅದನ್ನು ಬರೀರಿ ಆಯಿತಾ. 103 ಎರಡಲೇ 206. 12ರಲ್ಲಿ 6 ಕಳೆದ್ರೆ 6 0 0. ಸೊ ಇಲ್ಲಿ 1 ಬಂದರೆ 103ಕ್ಕಿಂತ 61 ಕಡಿಮೆ ಇದೆ. ಸೊ ಇಲ್ಲಿ 0 ಇಟ್ಕೋಬೇಕು. ಮತ್ತು 8ನ ತೊಗೋಬೇಕು. 618. 103 ಎಷ್ಟಲೇ 618 ಆಗುತ್ತೆ. ಡೈರೆಕ್ಟಾಗೆ ಹೋಗುತ್ತಿದ್ದು 103 ಎಷ್ಟಲೇ. ಈಗ ಯೂನಿಟ್ ಸ್ಥಾನದಲ್ಲಿ 8 ಇದೆ ಅಲ್ವಾ. ಸೊ ಇಲ್ಲಿ 3ಕ್ಕೆ ಯಾವುದರಿಂದ ಭಾಗಿದ್ರೆ 8 ಬರುತ್ತೆ, 2ರಿಂದ ಭಾಗಿಸಿದ್ರೆ 6 ಬರುತ್ತೆ, 3ರಿಂದ 9 ಬರುತ್ತೆ, 4ರಿಂದ 12 ಬರುತ್ತೆ, 2 ಬರುತ್ತೆ ಲಾಸ್ಟಿಗೆ, 5ರಿಂದ 15 ಬರುತ್ತೆ, 6ರಿಂದ 18 ಬರುತ್ತೆ. ಸೊ 6 3 18. ಇಲ್ಲಿ 1 6 0 6 0 0 ಇದು ಒಂದು ಕೈಲ ಇದೆ. ಇದು 6 ಅಂದರೆ 618. ಸೊ 103 6 618 ಅಂತ ಗೊತ್ತಾಯಿತು. ಇಲ್ಲಿ 103 6 618 ಇದು ಹೋಯಿತು. ಸೊ 103 206 ಇದು ಇಷ್ಟು ಬರುತ್ತೆ ಅಂತ ಗೊತ್ತಾಯ್ತು. ಸೊ ಇಲ್ಲಿ 206 ಅಂತ ಗೊತ್ತಾಯ್ತು. 103 ಇದು ಒಂದು ಹೋಯ್ತು. ಸೊ ಇಲ್ಲಿ ಮತ್ತೆ 103 ಇದೆ. ಇಲ್ಲಿ ಅವಾಗಲೇ ನಿಮ್ಗೆ ಗೊತ್ತು 103 2 206 ಅಂತ. ಸೊ 103 1 103 2 206. ಸೊ 2 ಇದೆ ಇಲ್ಲಿ ಮೇಲೆ. ಇಲ್ಲಿ ಎಕ್ಸ್ ಇದೆ. ಇದನ್ನು ಅಳಕಿಸ್ತೀನಿ ನಾನು, ಬಿಡಿಸಿ ತೋರಿಸೋದ್ನಲ್ಲ, ಇದನ್ನು ರಬ್ ಮಾಡ್ತೀನಿ. ಸೊ ಈಗ ಇಲ್ಲಿ ಎಕ್ಸ್ ಇದೆ, ಮೇಲೆ 2 ಇದೆ. ಎಕ್ಸ್ ಇಂಟು 1/100 ಇಂಟು 1/100 ಈಕ್ವಲ್ ಟು 2 ಅಂತ ಇದೆ ಇಲ್ಲಿ ಇದೆ ಅಲ್ವಾ. ಸೊ ಇದನ್ನು ಈಗ ಈ 2 0 ಈ ಕಡೆ ಇಲ್ಲಿ ಡಿವೈಡ್ ಬೈ ಇದ್ದಿದೆ, ಇಲ್ಲಿ ಇಂಟು ಆಗುತ್ತೆ. ಸೊ ಇಂಟು 100 ಇಂಟು 100 ಎಷ್ಟು 0 4 0. ಸೊ 2ರ ನಂತರ 4 0 ಬರೀರಿ. 20,000 ಆನ್ಸರ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 20,000 ಆಪ್ಷನ್ ಡಿ ಯಲ್ಲಿದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ. ಸೊ ನಿಮಗೆ 2 ಥರ ಕೇಳ್ತಾರೆ ಅವರು. ಪ್ರಸ್ತುತ ಕೊಟ್ಟು 2 ವರ್ಷಗಳ ನಂತರ ಎಷ್ಟು ಅಂತ ಕೇಳ್ತಾರೆ. ಆವಾಗ ಡೈರೆಕ್ಟಾಗಿ ಪ್ರಸ್ತುತ ಎಷ್ಟಿದೆ ಹೆಚ್ಚಳ ಆಗ್ತಿದ್ರೆ ಅದನ್ನು ಇಂಟು ಹೆಚ್ಚಳ ಎಷ್ಟಾಗುತ್ತೆ ಅದನ್ನು ಮಾಡೋದು.
ಇನ್ನೊಂದು ರೀತಿ ಏನಂತಂದ್ರೆ ಪ್ರಸ್ತುತ ಕೊಟ್ಟು ಹಿಂದಿನ ವರ್ಷದ ಕೇಳ್ತಾರೆ ಅವರು. ಹಿಂದಿನ ವರ್ಷದ ಕೇಳಿದಾಗ ಈ ರೀತಿ ಹಿಂದಿನ ವರ್ಷದ ಎಕ್ಸ್ ಅಂತ ಇಟ್ಕೊಂಡು ಅದು ಯಾವ ರೀತಿ ಇನ್ಕ್ರೀಸ್ ಆಗ್ತಿದ್ರೆ ಈ ರೀತಿ ಇನ್ಕ್ರೀಸ್ ಆಗುತ್ತೆ ಅದನ್ನ ಬರೋದು ಈಕ್ವಲ್ ಟು ಪ್ರಸ್ತುತ ಜನಸಂಖ್ಯೆ ಬರೋದು. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇವತ್ತು ಜನಸಂಖ್ಯೆ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಬರ್ತವೆ. ಸೊ ಇದನ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮತ್ತೆ ಇನ್ಯಾವುದೋ ಇದರಲ್ಲಿ ಯಾವುದು ಇನ್ನೊಂದು ಎರಡು ನಾನು ಪ್ರಾಕ್ಟೀಸ್ ಶೀಟ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿನೂ ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿಯ ಪ್ರಶ್ನೆಗಳು ಆಯಿತಾ. ಸೊ ಟೆಕ್ಸ್ಟ್ ಬುಕ್ಕಲ್ಲಿನೂ PYCTಯಲ್ಲಿ ಈ ರೀತಿ ಇರುತ್ತೆ, ಅಥವಾ ಮಾರ್ಕ್ ಟೆಸ್ಟಲ್ಲಿನೂ ಈ ರೀತಿ ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದರಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ ಆಯಿತಾ. ಸೊ ಇದೊಂದು ಹೋಮ್ವರ್ಕ್ ಕ್ವಶನ್ಸ್ ಮಾಡಿ ಪಾಸ್ ಮಾಡಿ ಆನ್ಸರ್ ಮಾಡಿ ಕಾಮೆಂಟಲ್ಲಿ ನಿಮ್ಮ ಆನ್ಸರ್ ತಿಳಿಸಿ. ಸೊ ಇದಾದ ನಂತರ ಇದನ್ನ ಪಾಸ್ ಮಾಡಿ ಆನ್ಸರ್ ಮಾಡಿ ನಿಮ್ಮ ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗೀತು. ಸೊ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿ. ಸೊ ನಿಮಗೆ SSC GDದ 2024 ಎಲ್ಲ ಇನ್ಫಾರ್ಮೇಷನ್ನು ನಾವು ಇದರಲ್ಲಿ ಕೊಡ್ತೀವಿ. ಸೊ ಜಾಸ್ತಿ ಜನ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಕೇಳ್ತಿದ್ರಿ. ಸೊ ಇಂಗ್ಲೀಷ್ ಬಗ್ಗೆ ನಾನು ನಿಮಗೆ ಸ್ಟ್ರಾಟಜಿ ಮಾಡಿಕೊಡ್ತೀನಿ, ಮತ್ತು ಇಂಗ್ಲೀಷಲ್ಲಿ ನಾನು ಯಾವ್ಯಾವ ಸೆಕ್ಷನ್ಗೆ ಅಂದರೆ ಇಂಗ್ಲೀಷಲ್ಲಿ ಯಾವ್ಯಾವ ಪಾರ್ಟ್ನ ನಾನು ನಿಮಗೆ ಕ್ಲಾಸಸ್ ತಗೋತೀನಿ ಅನ್ನೋದನ್ನ ಇನ್ನೊಂದು 2 ದಿನದಲ್ಲಿ ನಿಮ್ಗೆ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ ಆಯಿತಾ. ಸೊ ಈಗ ರೀಸ್ನಿಂಗು ಆಲ್ರೆಡಿ 3 ಚಾಪ್ಟರ್ ಮುಗಿದಿದೆ. ಸೊ ರೀಸ್ನಿಂಗಲ್ಲಿ ಹೇಳ್ಕೊಡ್ಬೇಕಾದದ್ದು ಇನ್ನೊಂದು 3 ರಿಂದ 4 ಚಾಪ್ಟರ್ ಅಷ್ಟೇ. ನಾನು ನಿಮಗೆ ರೀಸ್ನಿಂಗ್ ಕ್ಲಾಸಸ್ಸಲ್ಲಿ ಹೇಳಿದ್ದೆ ಯಾವ ಚಾಪ್ಟರು ಹೇಳ್ದೇನೆ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಅಂತ. ಮಿರರ್ ಇಮೇಜಲ್ಲಿ ಹೇಳೋದೇನಿಲ್ಲ. ಸೊ ನೀವು 2 ರಿಂದ 3 ಸಲ ಪ್ರಾಕ್ಟೀಸ್ ಮಾಡಿ ಅದನ್ನು ಮಾಡಿದ್ರೆ ನಿಮಗೆ ನೀವೇ ಅದನ್ನು ಅರ್ಥ ಮಾಡ್ಕೋಬೋದು. ಮಿರರ್ ಇಮೇಜು, ಎಂಬೆಡೆಡ್ ಇಮೇಜು, ಮತ್ತು ಡಿಕ್ಷನರಿ ಕ್ವಶನ್ಸು ಅವುಗಳನ್ನೆಲ್ಲ. ಸೊ ನಾನು ಉಳಿದಿರೋ ಬ್ಲಡ್ ರಿಲೇಷನ್ನು ಅದನ್ನ ಹೇಗೆ ಬಿಡಿಸೋದು, ಮತ್ತು ಕೋಡಿಂಗ್ ಡಿಕೋಡಿಂಗು, ಅದಾದ ನಂತರ ಹೇಳಿಕೆಗಳು ತೀರ್ಮಾನಗಳು ಇದೆಯಲ್ಲ ಅವು. ಸೊ ಕೆಲವೊಂದಿಷ್ಟು ಚಾಪ್ಟರ್ಗಳಿದ್ದಾವೆ, ಅದರಲ್ಲಿ ಸ್ವಲ್ಪ ಟ್ರಿಕ್ಸ್ ಇದ್ದಾವೆ, ಅದನ್ನು ಹೇಳ್ಕೊಡ್ತೀನಿ. ಮಿರರ್ ಇಮೇಜಲ್ಲಿ ಏನೂ ಟ್ರಿಕ್ಸ್ ಇರಲ್ಲ. ಸೊ ಅದನ್ನು ನೀವು ಅಲ್ಲೇ ನೋಡಿಕೊಂಡು ಮಾಡ್ಕೋಬೋದು. ಆದರೂ ಮಿರರ್ ಇಮೇಜು ನಮ್ಗೆ ಯಾರಾದರೂ ಕಷ್ಟ ಆಗ್ತಿದೆ ಅಂತಂದರೆ ಆ ಚಾಪ್ಟರ್ನು ಮಾಡೋಣ ಲಾಸ್ಟಿಗೆ. ಸೊ ಮೊದಲಿಗೆ ಇವುಗಳಿಗೆ ಪ್ರಿಯಾರಿಟಿ, ಯಾವೆಲ್ಲ ಕಾನ್ಸೆಪ್ಟನ್ನು ಟ್ರಿಕ್ಸನ್ನು ಹೊಂದಿರೋ ಚಾಪ್ಟರ್ಸ್ ಇದಾವಲ್ಲ ಅವುಗಳನ್ನ ಮುಗಿಸಿ ಆಮೇಲೆ ಈಸಿ ಚಾಪ್ಟರ್ಸ್ನ ಮಾಡೋಣ ಎಲ್ರಿಗೂ ಬರುವಂಥದ್ದು. ಸೊ ಇಲ್ಲಿ ತನಕ ಕ್ಲಾಸ್ ಕೇಳಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ನಾವು ಈ ಟೆಲಿಗ್ರಾಮ್ ಹೆಸರಿಟ್ಟಿದ್ದೇವಲ್ವ ದಿ ಟಾರ್ಗೆಟ್ 100, ಎಲ್ಲರೂ ಅದನ್ನು ರೀಚ್ ಆಗೋಕ್ಕೆ ಪ್ರಾಕ್ಟೀಸ್ ಮಾಡಿ ಓದ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್.